ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ಶರಣು ಬಂದವನ ರವಿಯ ತನೆಯನನ್ನು ಮರೆಯದೆ ಭಜಿಸೋ, ಮರೆಯದೆ ಭಜಿಸೋ ರಂಗವಿಠಲ ರೇಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರ್ಯಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿತೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಸಪ್ತಾಹ ಅಂತ ಜ್ಞಾನಸತ್ರವನ್ನು ಆನ್ಲೈನಿನ ಮೂಲಕವಾಗಿ ಆಯೋಜನೆ ಮಾಡಿದ್ದಾರೆ ಪರಮಪೂಜ್ಯ ಶ್ರೀ ಶ್ರೀಪಾದರಾಜ ಮಠಾಧೀಶರು. ಆ ಉಭಯ ಯತಿಗಳಿಗೂ ಕೂಡ ನಮಸ್ಕರಿಸ್ತಾ ಶ್ರೀಮದ್ ಭಾಗವತದ ಪ್ರವಚನದಲ್ಲಿ ಭಾಗವತ ಎಷ್ಟು ಪ್ರಸ್ತುತವಾಗಿದೆ ಅದನ್ನು ನಾವು ಅನುಸಂಧಾನ ಮಾಡ್ತಾ ಬರ್ತಾ ಇದ್ದೇವೆ. ಭಾಗವತದಲ್ಲಿ ಬರುವಂತಹ 7ನೇ ಸ್ಕಂಧದ ಚರಿತ್ರೆಯನ್ನು ಹಿಂದೆ ನೋಡಿದ್ವಿ. ಭಗವಂತ ಯಾವತ್ತಿದ್ರೂ ಸಮಾನನಿದ್ದಾನೆ, ಅವನು ವಿಷಮನಲ್ಲ, ಭಕ್ತಿಗೆ ತಕ್ಕ ಫಲವನ್ನು ನೀಡ್ತಾನೆ, ದ್ವೇಷಕ್ಕೆ ತಕ್ಕ ಫಲ ಕೊಡ್ತಾನೆ, ಆದ್ದರಿಂದ ಅವನು ಯಾವತ್ತಿದ್ರೂ ಸಮ ಅಂತ ಅನುಸಂಧಾನ ಮಾಡಿಸಿದರು. 8ನೇ ಸ್ಕಂಧದಲ್ಲಿ ಭಗವಂತ ಭಕ್ತರಿಗೆ ಪರವಶನಾಗ್ತಾನೆ, ಭಕ್ತರ ಆಪತ್ತುಗಳನ್ನು ಪರಿಹರಿಸ್ತಾನೆ ಅಂತನ್ಲಿಕ್ಕೆ ಒಂದು ಚರಿತ್ರೆ ಹೇಳ್ತಾರೆ. ಗಜೇಂದ್ರ ಮೋಚನೆಯ ಉಪಾಖ್ಯಾನ. ಒಂದು ಸಲಗ ಗಜರಾಜ, ಆತ ನೀರು ಕುಡಿಯೋಣ ಅಂತ ಸರೋವರಕ್ಕೆ ಇಳಿದಾಗ ಮೊಸಳೆ ಅದರ ಕಾಲು ಹಿಡಿದು ಎಳಿತದೆ ಅಂತ. ಬಹಳ ಗಟ್ಟಿ ಹಿಡಿದು ಎಳೆಯುವಾಗ ಅವನ ಪರಿವಾರದವರಾದ ಹೆಣ್ಣಾನೆಗಳೆಲ್ಲ ಸೇರಿ ಗಜೇಂದ್ರನನ್ನು ಮೋಚನೆ ಮಾಡುವ ಪ್ರಯತ್ನ ಪಟ್ಟರು. ಆದರೆ ಯಾರ ಪ್ರಯತ್ನವೂ ಉಪಯೋಗ ಆಗಲಿಲ್ಲ, ವ್ಯರ್ಥ ಆಯಿತು. ಕೊನೆಗೆ ಗಜೇಂದ್ರನಿಗೆ ನೆನಪಾದದ್ದು ಅವನ ಜನ್ಮಾಂತರದ ಸಂಸ್ಕಾರದ ಪ್ರಭಾವದಿಂದ ಆ ಭಗವಂತ ನಾರಾಯಣ ನೆನಪಾದ. ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ. ಹೇ ಅಖಿಲ ಗುರೋ ನಾರಾಯಣ,
ನಿನಗೆ ನಮನಗಳು ಅಂತ ನಮಸ್ಕರಿಸಿದ. ನಮಾಮಿ ಮೇ ಜ್ಞಾತಯಾತುರಂ ಗಜಾಃ ಕುತಃ ಕರಿಣ್ಯಃ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಶೇಣ ವಿಧಾತುರಾವೃತೋ ಅಹಂಚ ತಂ ಯಾಮಿ ಪರಂಪರಾಯಣಂ. ಈ ನನ್ನ ಬಂಧುಗಳು ಯಾರೂ ಕೂಡ ನನ್ನ ಪರಿಹರಿಸಲಾರು. ಮೃತ್ಯು ಮೊಸಳೆಯ ರೂಪದಲ್ಲಿ ಬಂದು ನನ್ನನ್ನು ಹಿಡಿದಿದೆ. ಹೇ ನಾರಾಯಣ, ಹೇ ಅಖಿಲ ಗುರು, ನೀನೇ ನನ್ನನ್ನು ರಕ್ಷಿಸಬೇಕು ಅಂತ ಮೊರೆ ಹೋದ. ಆ ಗಜೇಂದ್ರನ ಮೊರೆ ಕೇಳಿದಂಥ ಭಗವಂತ ತನ್ನ ಹೆಂಡತಿ ಲಕ್ಷ್ಮಿಗೂ ಹೇಳದೆ ಮನೆ ಬಿಟ್ಟನಂತೆ. ಹರಿ ಎನ್ನುವ ಪರಮಾತ್ಮ ಗರುಡಾರೂಢನಾಗಿ ಬಂದು ಗಜೇಂದ್ರನನ್ನು ಮೊಸಳೆಯಿಂದ ಬಿಡಿಸಿದ. ಸುದರ್ಶನ ಚಕ್ರವನ್ನು ಪ್ರಯೋಗಿಸಿ ಮೊಸಳೆಯ ಬಾಯಿಯನ್ನೇ ತುಂಡರಿಸಿ ರಕ್ಷಣೆ ಮಾಡಿದ ಅಂತ ಕಥೆ ಬರ್ತದೆ. ಈ ಚರಿತ್ರೆಯ ಸಂದೇಶ ಏನು? ನಾವೆಲ್ಲ ಗಜೇಂದ್ರರಿದ್ದಂತೆ. ನಮಗೂ ಕೂಡ ಸಂಸಾರದ ಕಾಡಿನಲ್ಲಿ ನೀರಡಿಕೆ ಅಂತ ನೀರನ್ನ ಹಿಂಬಾಲಿಸ್ಕೊಂಡು ಹೋದಾಗ ಮೊಸಳೆ ಕಾಲು ಗಟ್ಟಿಯಾಗಿ ಹಿಡಿದು ಎಳಿಲಿಕ್ಕೆ ಶುರು ಮಾಡ್ತದೆ. ಅಂದರೆ ಅಭಿಪ್ರಾಯ, ನಾವು ಸಂಸಾರದ ಕಾಡಿನಲ್ಲಿ ನೀರಡಿಕೆಗೆ ವಶರಾಗ್ತೇವೆ ಅಂದರೆ ವಿಷಯಗಳ ಅಭಿಲಾಷೆಗೆ ವಶರಾಗ್ತೇವೆ. ಸ್ವಲ್ಪ ವಿಷಯದ ನೀರು ಸೇವಿಸಿದಾಗ ಅದನ್ನು ಬಿಡಲಿಕ್ಕಾಗದಂತೆ ಅಲ್ಲೇ ಆಟ ಆಡಲಿಕ್ಕೆ ಇಳಿತೇವೆ. ನೀರು ಕುಡಿಲಿಕ್ಕೆ ಬಂದ ಗಜೇಂದ್ರ ಸ್ವಲ್ಪ ನೀರು ಕುಡಿದಂತೆ ಆಯಿತು. ಕುಡಿದು ಕೂಡಲೇ ಒಳಗೆ ಇಳಿಯೋಣ, ಮೈ ತಂಪು ಮಾಡ್ಕೊಳ್ಳೋಣ, ಆಟ ಆಡೋಣ ಅಂತ ಅನಿಸಿ ಅಲ್ಲೇ ಮುಳುಗಿ ನೀರಾಟ ಆಡ್ತಾ ಇದ್ದಂತೆ. ನಾವು ವಿಷಯಗಳ ನೀರಿನೊಳಗೆ ಮುಳುಗಿದಾಗ ಅದು ನಮ್ಮನ್ನು ಹೊರಬರಬೇಕು ಅಂತ ಅನಿಸದಷ್ಟು ತನ್ನಲ್ಲಿ ಮುಳುಗಿಸ್ಕೊಳ್ತದೆ. ಮೊಸಳೆ ಬಂದು ಕಾಲು ಗಟ್ಟಿ ಹಿಡಿದು ಎಳಿಲಿಕ್ಕೆ ಶುರು ಮಾಡಿತು. ಮೊಸಳೆ ಅಂತಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ ಮೊಸಳೆಗಳು ಕಾಲು ಹಿಡಿದು ಎಳಿಲಿಕ್ಕೆ ಶುರು ಮಾಡಿದಾಗ ನಮಗೆ ಮೋಚನೆ ಮಾಡಿಕೊಳ್ಳಿಕ್ಕಾಗದಷ್ಟು, ನಮ್ಮನ್ನು ಬಿಡಿಸ್ಲಿಕ್ಕಾಗದಷ್ಟು ಪರಿಸ್ಥಿತಿ ಬರ್ತದೆ. ಆನೆಗೆ ಕಾಡಿನಲ್ಲಿದ್ದಾಗ ಶಕ್ತಿ ಜಾಸ್ತಿ, ಆದರೆ ನಾಡಿನಲ್ಲಿದ್ದಾಗ ನೀರಿನಲ್ಲಿದ್ದಾಗ ಮೊಸಳೆಗೆ ಶಕ್ತಿ ಜಾಸ್ತಿ ಆಯಿತು. ಹಾಗೆ ನಾವೆಲ್ಲ ಸಂಸಾರದ ಕಾಡಿಗೆ ಬಂದು ವಿಷಯದ ನೀರಿಗೆ ಇಳಿದ್ವಿ ಅಂತಾದರೆ ಕಾಮಕ್ರೋಧಾದಿಗಳ ಮೊಸಳೆ ನಮ್ಮನ್ನು ಬಾಧಿಸ್ತದೆ. ಆ ಮೊಸಳೆಯ ಬಾಯಿಯಿಂದ ನಾವ್ಯಾರೂ ನಮ್ಮನ್ನು ಮೋಚನೆ ಮಾಡಿಕೊಳ್ಳುವಷ್ಟು ಸಶಕ್ತರಾಗಲಾರೆವು. ಆಗ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ, ಭಗವಂತ ನಾರಾಯಣ ಅವನೊಬ್ಬ ರಕ್ಷಿಸುವವ, ಅವನನ್ನು ಮೊರೆ ಹೋಗಬೇಕಾಗ್ತದೆ. ಇದು ನಮಗೆ ಕೊಡುವಂತಹ ಭಗವಂತನ ಈ ಚರಿತ್ರೆ. ಆಪದ್ಬಾಂಧವ, ಭಕ್ತರಿಗೆ ಆಪತ್ತು ಬಂದಾಗ ರಕ್ಷಿಸ್ತಾನೆ, ತಾನೇ ಬಂದು ರಕ್ಷಣೆ ಮಾಡ್ತಾನೆ ಅಂತನ್ಲಿಕ್ಕೆ ಚರಿತ್ರೆಯ ಸಂದೇಶ. ಇದು 4ನೇ ಮನ್ವಂತರದಲ್ಲಿ ನಡೆದಂಥ ಕಥೆ. ತಾಪಸ ಅಂತ ಮನುರ್ನಾಮ್ನಾ ಚ ತಾಪಸಃ, ಅವನೇ ಮನ್ವಂತರದ ಅಧಿಪತಿಯೂ ಆಗಿದ್ದ. ಹರಿಮೇಧಸ್ ಅನ್ನುವಂಥ ಋಷಿಯ ಮಗನಾಗಿ ಅವತಾರ ಮಾಡಿದ. ಹರಿಣಿ ಹರಿಮೇಧಸ್ ಅಂತಿಬ್ಬರು ದಂಪತಿಗಳು ಅವರ ಮಗನಾಗಿ ಅವತರಿಸಿ ಹೀಗೆ ಭಕ್ತರ ಆಪತ್ತಿಗೆ ನಾನು ಪರಿಹಾರ ಕೊಡ್ತೇನೆ, ಸುದರ್ಶನ ಚಕ್ರದಿಂದ ಮೊಸಳೆಯನ್ನು ತುಂಡರಿಸಿದಂತೆ ನಿಮ್ಮ ಆಪತ್ತನ್ನು ತುಂಡರಿಸ್ತೇನೆ ಅಂತ ಜಗತ್ತಿಗೆ ಸಂದೇಶ ಕೊಡ್ತಾ ಇದ್ದಾನೆ. 5ನೇ ಮನ್ವಂತರ ವೈಕುಂಠ ಅಂತ ಪರಮಾತ್ಮ ಅವತರಿಸಿದ. ರೈವತ ಅಂತ ಮನ್ವಂತರ. ಆಗಲೂ ಭಗವಂತ ವೈಕುಂಠವನ್ನೇ ನಿರ್ಮಾಣ ಮಾಡಿದ್ನಂತೆ. ರಮಯ ಪ್ರಾರ್ಥಿತಃ ಏನ, ಲಕ್ಷ್ಮಿಯ ಪ್ರಾರ್ಥನೆಯಂತೆ ವೈಕುಂಠ ನಿರ್ಮಾಣ ಮಾಡಿದ ಅನ್ನೋ ಮಹಿಮೆ ಬರ್ತದೆ. ಬಹಳ ಸಂಕ್ಷಿಪ್ತವಾಗಿ ಆ ಚರಿತ್ರೆಯನ್ನು ತಿಳಿಸಿದ್ದಾರೆ. 7ನೇ ಮನ್ವಂತರ 6 ಚಾಕ್ಷುಷ 7 ವೈವಸ್ವತ ಅಂತ ಪ್ರಸಿದ್ಧ. 6ನೇ ಚಾಕ್ಷುಷ ಮನ್ವಂತರದಲ್ಲಿ ಅಜಿತ ಅಂತ ಅವತಾರ ಮಾಡಿದ. ಬಹಳ ಪ್ರಸಿದ್ಧವಾದ ಕಥೆ. ಕ್ಷೀರಸಾಗರವನ್ನು ಮಥನ ಮಾಡಿ ಅಲ್ಲಿ ಬಂದಂಥ ಅಮೃತವನ್ನು ದೇವತೆಗಳಿಗೆ ಉಣಿಸಿದ ಅಂತ ಕಥೆ. ಏನಿದರ ಸಂದೇಶ ಅಂದರೆ,
ಅಮೃತ ಮಥನ ಮಾಡುವಾಗ ದೇವದಾನವರು ಸೇರಿ ಮಾಡಿದರು. ಆದರೆ ಫಲ ಮಾತ್ರ ದೇವತೆಗಳಿಗೆ ಸಿಕ್ತು. ಅಮೃತ ಫಲ ಅಸುರರಿಗೆ ಸಿಗಲೇ ಇಲ್ಲ. ಸಿಗದಂತೆ ಮಾಡಿದ ಮೋಹಿನಿಯಾಗಿ ಬಂದು. ನಾವು ಅನುಸಂಧಾನ ಮಾಡಬೇಕು. ಶ್ರಮ ವಹಿಸ್ತೇವೆ, ಸಾಕಷ್ಟು ಕರ್ಮಗಳನ್ನು ಮಾಡ್ತೇವೆ, ಸುಖ ಸಿಗಲಿ ಅಂತ ಅಭಿಪ್ರಾಯ ಇರ್ತದೆ. ಆದರೆ ಅದು ಸಿಗಲ್ಲ, ಫಲ ಸಿಗಲ್ಲ ನಮಗೆ. ಅದರ ವಿರುದ್ಧವಾದ ಫಲನೇ ಸಿಗ್ತದೆ. ಇದರ ಹಿನ್ನೆಲೆ ಹುಡುಕಬೇಕಷ್ಟೇ. ಸುಖಾಯ ಲೋಕಃ ಕರೋತಿ ಕರ್ಮಾಣಿ. ಎಲ್ಲರೂ ಮಾಡುವಂತಹ ಪ್ರತಿಯೊಂದು ಕಾರ್ಯದ ಹಿಂದೆ, ಪ್ರಯತ್ನ ಶ್ರಮದ ಹಿಂದೆ ಸುಖದ ಅಭಿಲಾಷೆ, ಸುಖ ಬೇಕು ಅಂತ ಇರ್ತದೆ. ಆದರೆ ಆ ಫಲ ಸಿಗದಂತ ಆಗ್ತದೆ. ಏನದರ ಗುಟ್ಟು? ಅದನ್ನು ಭಾಗವತದಲ್ಲಿ ಸ್ಕಂದದಲ್ಲಿ ಹೇಳ್ತಾರೆ. ಒಂದೇ ದೇಶ, ಒಂದೇ ಕಾರ್ಯ, ಒಂದೇ ಕಾಲದಲ್ಲಿ ಮಾಡಿದರೂ ಕೂಡ ದೇವದಾನವರು ಒಬ್ಬರಿಗೆ ಫಲ ಸಿಗುವಂತಾಯಿತು, ಮತ್ತೊಬ್ಬರಿಗೆ ಸಿಗಲಿಲ್ಲ. ಏವಂ ಸುರಾಸುರಗಣಾ ಸಮದೇಶ ಕಾಲಹೇತ್ವರ್ಥಯೋಗ ಮತಯೋಪಿ ಫಲೇ ವಿಕಲ್ಪಾಃ. ಫಲೇ ವಿಕಲ್ಪಾಃ ತತ್ರಾಮೃತಂ ಸುರಗಣಾಃ ಫಲಮಂಜಸಾಪುಃ. ಅಮೃತವನ್ನು ಪಡೆಯಿದ್ರು ದೇವತೆಗಳು, ಆದರೆ ದಾನವರು ಪಡೀಲಿಲ್ಲ ಫಲವನ್ನು. ಯಾಕೆ ಅಂದರೆ ಯತ್ಪಾದ ಪಂಕಜರಜಶ್ರಯಣಾತ್ ನ ದೈತ್ಯಾಹ. ಭಗವಂತನ ಪಾದಕಮಲಗಳನ್ನು ಆಶ್ರಯಿಸಿ ಅವನು ರಕ್ಷಕ, ಅವನಲ್ಲದೆ ಮತ್ತೊಬ್ಬನಲ್ಲ, ಫಲ ಕೊಡೋವನು ಅವನು, ಕರ್ಮ ಮಾಡಬೇಕಾದವರಷ್ಟೇ ನಾವು ಅಂತ ತಿಳಿದು ನಿಷ್ಕಾಮವಾದ ರೀತಿಯಲ್ಲಿ ಹರಿಪ್ರೀತಿಗಾಗಿ ಮಾಡಿದ್ರಂತೆ ದೇವತೆಗಳು ಕರ್ಮವನ್ನು. ಆದರೆ ದಾನವರು ಮಾಡುವಾಗ ನಾವೇ ಫಲ ಪಡಿತೇವೆ, ನಮಗೇ ಸಿಗ್ತದೆ ಫಲ, ಇನ್ಯಾರಿಗೆ ನಮಗಲ್ಲದೆ ಸಿಗೋದು ಫಲ ಅಂತ ಈ ಉದ್ದೇಶದಿಂದ ಮಾಡಿದರು. ಅಹಂಕಾರದಿಂದ ಫಲದ ಆಸೆಯನ್ನೇ ಮುಂದೆ ಮಾಡಿಕೊಂಡು ಮಾಡಿದವರು ಅಸುರರು. ಹಾಗಾಗಿ ಅವರಿಗೆ ಫಲ ಸಿಗದಂತೆ, ಕೈ ತನಕ ಬಂದ ಅಮೃತವು ಬಾಯಿಗೆ ಬರದಂತೆ ಆಗಿಬಿಡ್ತಂತೆ. ಇದು ನಮಗೆ ಕೊಡುವಂತಹ ಬಹಳ ದೊಡ್ಡ ತಿಳುವಳಿಕೆ. ನಾವಿವತ್ತು ಕಷ್ಟಪಡ್ತಿದ್ದೇವೆ, ಬೆವರು ಸುರಿಸ್ತಿದ್ದೇವೆ, ಶ್ರಮ ಹಾಕ್ತಾ ಇದ್ದೇವೆ. ಆದರೆ ಮಾನಸಿಕವಾಗಿ ಭಗವಂತ ಕರ್ತೃ, ಅವನು ನನ್ನೊಳಗಿರುವ ಬಿಂಬ, ಅವನ ಪ್ರೀತಿಗಾಗಿ ಮಾಡಬೇಕಿವೆಲ್ಲ, ಅವನು ಪ್ರೀತನಾದರೆ ಉಳಿದೆಲ್ಲ ಸಿಗ್ತದೆ, ಈ ಭಾವ ಇಲ್ಲ. ನಮ್ಮ ಭಾವ ಬೇರೆಯಾಗಿದೆ. ನಾನೇ ಮಾಡ್ತಾ ಇದ್ದೇನೆ, ನನ್ನಿಂದಲೇ ನಡೀತಾ ಇದೆ, ನನಗೇ ಸಿಗಬೇಕು, ಈ ಭಾವ ನಮ್ಮೊಳಗಿದೆ. ಅದು ಆಸುರಿ ಭಾವದಂತೆ. ಅಹಂ ಮಮ ಅಭಿಮಾನಗಳು ಆಸುರಿ ಭಾವ. ಅದು ಫಲ ಕೊಡದಂತೆ, ಶ್ರಮ ಮಾತ್ರ ಆಗುವಂತೆ ಮಾಡಿಬಿಡ್ತದೆ. ಹೀಗೆ ಕ್ಷೀರ ಸಮುದ್ರದ ಉಪಾಖ್ಯಾನ, ಮಥನದ ಉಪಾಖ್ಯಾನ ಬಹಳ ಅರ್ಥಗರ್ಭಿತವಾದದ್ದು ಅಂತ ತಿಳಿಸ್ತಾರೆ. ಇನ್ನು ಕೂರ್ಮನಾದ ಪರಮಾತ್ಮ ಮಂದರದ ಭಾರ ಎಲ್ಲ ಬೆನ್ನಿನ ಮೇಲೆ ಹೊತ್ತಿದ. ಏನು ಕೂರ್ಮಾವತಾರದ ಸಂದೇಶ? ದೇವತೆಗಳಿಗೆ ಆ ಮಂದರ ತಂದಿಟ್ಟ ಮೇಲೆ ಅದನ್ನೇ ಮಥನ ಮಾಡಲಿಕ್ಕೆ ಕಡುಗೋಲು ಮಾಡಿಕೊಂಡ್ರೆ ಸಮುದ್ರದ ಒಳಗಡೆ ಮುಳುಗಲಿಕ್ಕೆ ಶುರು ಆಯ್ತಂತೆ ಭಾರಕ್ಕೆ. ಮಥನ ನಡೆಯೋದು ಹೇಗೆ, ಇನ್ನು ಅಮೃತ ಬರೋದು ಹೇಗೆ ಅಂತ ಪಾಪ ದೇವತೆಗಳು ಕಂಗಾಲಾದರು. ಆಗ ಭಗವಂತ ಮಾಡಿದ ಅವತಾರ ಕೂರ್ಮ ಅಂತ ತಿಳಿಸ್ತದೆ. ಏನಿದರ ಸಂದೇಶ ಅಂದರೆ, ನಮ್ಮ ಬದುಕಿನೊಳಗೆ ಜೀವನವೇ ಒಂದು ಮಥನ. ಈ ಜೀವನ ಕ್ಷೀರಸಾಗರದ ಮಥನದಂತೆ ನಡೀತಾ ಇರ್ತದೆ. ಇಲ್ಲಿ ಬಹಳ ಭಾರಗಳಿದೆ. ಭಾರ ಅಂದರೆ ಜವಾಬ್ದಾರಿಯ ಭಾರ ಅಂತ ಅರ್ಥ. ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ. ಪುರುಷರಿಗೆ, ಸ್ತ್ರೀಯರಿಗೆ, ಎಲ್ಲರಿಗೂ ಇದೆ ಜವಾಬ್ದಾರಿ. ಪುರುಷನಿಗೆ ಮಾತ್ರ ಜವಾಬ್ದಾರಿ ಇದೆ, ಸ್ತ್ರೀಯರಿಗೆಲ್ಲ ಅಂದರೆ ತಪ್ಪಾಗ್ತದೆ. ಈ ಜೀವನದ ಕ್ಷೀರಸಾಗರ ಮಥನದಲ್ಲಿ ಸ್ತ್ರೀಯರಿಗೂ ಕೂಡ ಪುರುಷರಷ್ಟೇ ಜವಾಬ್ದಾರಿ ಇದೆ. ಹಾಗಾಗಿ ಇಬ್ಬರಿಗೂ ಇರುವ ಜವಾಬ್ದಾರಿನೇ ಬಹಳ ದೊಡ್ಡ ಭಾರ ಆಗಿರ್ತದೆ. ಮಥನ ಮಾಡಿದ ಹೊರತು ಅಮೃತ ಬರಲ್ಲ. ಮಥನ ಮಾಡೋಣ ಅಂದರೆ ಭಾರವಾದ ಮಂದರ
ಅದು ಸಮುದ್ರದ ಮಧ್ಯದಲ್ಲಿ ನಿಲ್ತಾ ಇಲ್ಲ. ಹಾಗಾದರೆ ಆ ಭಾರವನ್ನು ನನ್ನ ಬೆನ್ನಿನ ಮೇಲೆ ಏರಿಸ್ರಿ, ನಾನು ಅದನ್ನು ಹೊರತೇನೆ, ನೀವು ಮಥನ ನಿಲ್ಲಿಸಬೇಡ್ರಿ ಅಂತ ಭಗವಂತ ಕೂರ್ಮನಾದ. ಇದು ನಮಗಲ್ವೇ ಕೊಟ್ಟ ಸಂದೇಶ? ಜೀವನದ ಈ ಕ್ಷೀರಸಾಗರ ಮಥನದಲ್ಲಿ ಯಾವುದೇ ನಿಮಗೆ ಭಾರ ಅಂತಿದೆ ಅದೆಲ್ಲ ನನ್ನ ಬೆನ್ನಿನ ಮೇಲೆ ಹಾಕ್ರಿ, ಅದು ತಡೀತದೆ. ಕೂರ್ಮ ಬಹಳ ಭಾರವನ್ನು ಹೊರ್ತದೆ. ಅದಕ್ಕೆ ಭಗವಂತನನ್ನು ಭಾರ ಪೊತ್ತವನಲ್ಲವೇ ಅಂತಾರೆ. ಹಾಗಾಗಿ ಕ್ಷೀರಸಾಗರದ ಮಥನದ ಉಪಾಖ್ಯಾನದಲ್ಲಿ ಕೂರ್ಮಾವತಾರ ನಮ್ಮ ಭಾರವನ್ನೆಲ್ಲ ತಾನು ಹೊರ್ತೇನೆ ಅಂತ ಭಕ್ತರ ಮೇಲೆ ತೋರಿಸುವ ಕರುಣೆ, ಭಗವಂತನ ಕರುಣೆಯ ಮಹಿಮೆಯನ್ನು ಹೇಳ್ತದೆ. ಮಧ್ಯದಲ್ಲಿ ವಿಘ್ನಗಳು ಬಂದವು. ಕ್ಷೀರ ಸಮುದ್ರ ಅಷ್ಟು ಸುಲಭವಾಗಿ ಮಥನ ಮುಗಿಸಲಿಲ್ಲ ಕಾರ್ಯ. ಆ ವಿಘ್ನದ ಬರುವಿಕೆ ಹಿನ್ನೆಲೆಯಲ್ಲಿ ಏನು ಕಾರಣ? ವಿಲೋಕ್ಯ ವಿಘ್ನೇಶ ಗತಿಂ, ಭಾಗವತ ಹೇಳುವ ಮಾತು. ವಿಘ್ನೇಶ್ವರನಾದ ಗಣಪತಿಯನ್ನು ಸರಿಯಾಗಿ ಆರಾಧಿಸಲಿಲ್ಲ. ಹಾಗಾಗಿ ಸಮುದ್ರ ಮಥನ ಮಧ್ಯದಲ್ಲಿ ಬಹಳ ವಿಘ್ನ ಬಂತು ಅಂತ ವ್ಯಾಖ್ಯಾನ ಮಾಡ್ತಾರೆ. ನಾವು ಮಾಡುವಂಥ ಪ್ರತಿ ಕಾರ್ಯ ನಿರ್ವಿಘ್ನವಾಗಿ ಆಗಬೇಕಾದ್ರೆ ವಿಘ್ನೇಶ್ವರನನ್ನು ಸರಿಯಾಗಿ ಪೂಜಿಸಬೇಕು ಅನ್ನೋ ಸಂದೇಶವನ್ನು ಭಾಗವತ ತಿಳಿಸ್ತದೆ. ಹೀಗೆ ಕ್ಷೀರ ಸಮುದ್ರದ ಉಪಾಖ್ಯಾನದಲ್ಲಿ ಮಹಾಲಕ್ಷ್ಮಿ ಪ್ರಾದುರ್ಭವಿಸಿದ್ದು, ಪಾರಿಜಾತ, ಕೌಸ್ತುಭ ಅನ್ನುವಂಥ ಮಣಿ, ಚಂದ್ರ ಹಾಗೂ ತುಳಸಿ, ಧಾತ್ರಿ, ಇವೆಲ್ಲ ಕಾಮಧೇನು, ಅಷ್ಟ ದಿಕ್ಪಾಲಕರಿಗೆ ಬೇಕಾಗುವ ಆಯುಧ ಹಾಗೂ ವಾಹನಗಳು, ನೂರಾರು ಅಪ್ಸರಾ ಸ್ತ್ರೀಯರು, ಇವೆಲ್ಲ ಜನ್ಮ ತಳೆದದ್ದೇ ಕ್ಷೀರಸಾಗರದ ಮಥನ ಕಾಲದಲ್ಲಿ ಸಮುದ್ರದಿಂದ. ದಿನಾ ಇವುಗಳನ್ನು ಮನೆಯೊಳಗೆ ಕ್ಷೀರ ಸಮುದ್ರ ಕೊಟ್ಟದ್ದು ಅಂತ ಈ ಸಂಪತ್ತನ್ನು ಸ್ಮರಣೆ ಮಾಡಿದರೆ ನಮ್ಮ ಮನೆ ಸಂಪದ್ಭರಿತವಾಗ್ತದೆ ಅಂತ ಪದ್ಮಪುರಾಣದಲ್ಲಿ ಹೇಳ್ತಾರೆ. ಅಂಥ ಅದ್ಭುತ ಅಮೂಲ್ಯ ವಸ್ತುಗಳು. 9ನೇ ಸ್ಕಂಧದಲ್ಲಿ ಹೀಗೆ ಹರಿಭಕ್ತ ರಾಜರ ಚರಿತ್ರೆ, 8ರಲ್ಲೆಲ್ಲ ಮನ್ವಂತರಗಳಲ್ಲಿ ಭಗವಂತನ ಅವತಾರ ಮಾಡಿದ ಚರಿತ್ರೆಗಳು ಹೇಳ್ತದೆ. ಮತ್ಸ್ಯಾವತಾರ ಅದು ಚಾಕ್ಷುಷ ಮನ್ವಂತರದ, ವೈವಸ್ವತದ ಮನ್ವಂತರದ ಸಂಧಿ ಕಾಲದಲ್ಲಿ ಆದದ್ದು. ಹಾಗೆ ವೈವಸ್ವತ ಮನ್ವಂತರದಲ್ಲಿ ವಾಮನಾವತಾರ, ವಾಮನನಾಗಿ ಭಗವಂತ ಅವತರಿಸಿ 3 ಪಾದದ ನೆಪ ಮಾಡಿ ಇಡೀ ಬ್ರಹ್ಮಾಂಡವನ್ನೇ ಆಳದ. 2 ಪಾದದಿಂದ ಬಲಿಚಕ್ರವರ್ತಿಗಿದ್ದ ಆ ಏನೆಲ್ಲ ಸಂಪತ್ತಿನ ಮೇಲೆ ಮೋಹ ಇತ್ತೋ ಅದನ್ನು ಕಸದ್ನಂತೆ. ಭಗವಂತ ಅನುಗ್ರಹಿಸ್ತಾನೆ ಯಾರನ್ನ ಒಳಗಿರುವಂಥ ಕಲ್ಮಶಗಳನ್ನು ದೂರ ಮಾಡಿಕೊಂಡು ಪ್ರಾಮಾಣಿಕನಾದವನನ್ನು ಅನುಗ್ರಹಿಸ್ತಾನೆ. ಇದು ಒಂದು. 2ನೇದ್ದು, ಯಾರ್ದಾದ್ರೂ ಸಂಪತ್ತನ್ನು ಕಸಿತಿದ್ದಾನೆ ಅಂದರೆ ಕೊಟ್ಟು, ಆ ಕೊಟ್ಟದ್ದನ್ನು ಕಸಿತಿದ್ದಾನೆ ದೇವರು ಅಂದರೆ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಅನುಗ್ರಹ ಮಾಡ್ತಾನೆ ಪರಮಾತ್ಮ, ಅವನು ಇಚ್ಛಿಸಿದ ಸಮಯ ಒದಗಿತು ಅಂದರೆ ಅವನಿಗೆ ಕೊಟ್ಟದ್ದನ್ನೆಲ್ಲ ಕಸಿದು ಅವನನ್ನು ಪರೀಕ್ಷೆಗೆ ಗುರಿಪಡಿಸ್ತಾನೆ. ಬಲಿಗೆ ಹೀಗೆ ಪರೀಕ್ಷೆ ಮಾಡಿದ್ದು. ಆದರೆ ಬಲಿಚಕ್ರವರ್ತಿ ಪ್ರಾರಂಭದಲ್ಲಿ ಅಸುರಾವೇಶ ಇತ್ತು, ಮಾತನಾಡಿದ್ದಂತೆ ಇದು ಅನ್ಯಾಯ ಅಂತ. ಆದರೆ ಆಮೇಲೆ ತಲೆನೇ ಕೆಳಗೆ ಹಾಕಿದ. ನಿನ್ನೀ 3ನೇ ಪಾದು ತಲೆ ಮೇಲೆ ಇರಿಸಿಬಿಡು ಅಂತಂದಂತೆ. ವಾಮನ ತ್ರಿವಿಕ್ರಮನಾಗಿ ಬೆಳೆದು 3ನೇ ಪಾದವನ್ನು ತಲೆ ಮೇಲೆ ಇಡಬೇಕು ಅಂತ ಪ್ರಾರ್ಥಿಸ್ತಾನೆ ಬಲಿ ಎಂದಾಗ ಅವನನ್ನು ಕುರಿತು ಒಂದು ಮಾತು ಹೇಳಿದ್ನಂತೆ. ನಿನ್ನನ್ನು ಅನುಗ್ರಹಿಸಲಿಕ್ಕೆ ಅಂತ ನಿನ್ನ ಎಲ್ಲ ಸಂಪತ್ತನ್ನು ಕಸಿದಿದ್ದೇನೆ, ಮೋಕ್ಷದಲ್ಲಿಯೂ ನಿನಗೆ ಆನಂದದ ಅಭಿವೃದ್ಧಿ ಇದೆ. ಈ ಮನ್ವಂತರ ಪುರಂದರ ಆಳ್ಳಿ ಆ ಪದವಿಯನ್ನು ಮುಂದೆ ಬರುವ ಸಾವರಣಿ ಮನ್ವಂತರಕ್ಕೆ ನೀನೇ ಇಂದ್ರ ಅಂತ ಆಗ್ತೀ. ಬಲಿ ಇಂದ್ರ ಪದವಿಯನ್ನು ಮುಂದಿನ ಮನ್ವಂತರದಲ್ಲಿ ಆಳ್ತಾನೆ. ಆ ವರ ಪರಮಾತ್ಮ ಕೊಟ್ಟ. ಅಲ್ಲಿವರೆಗೂ ಕೆಳಗಡೆ ಸುತಳ ಲೋಕದೊಳಗಿದ್ದು ನಿನ್ನ ರಾಜ್ಯಭಾರವನ್ನು ಅಲ್ಲಿ ನಡೆಸು, ನಿನ್ನ ಮನೆ ಬಾಗಿಲು ಕಾಯ್ತಾ ನಾನು ನಿಲ್ತೇನೆ ಅಂತನ್ನಂತ. ಹೀಗೆ ಭಗವಂತ ಇವತ್ತಿಗೂ ಬಲಿಯ ಮನೆ
ಬಾಗಿಲು ಕಾಯುವ ದ್ವಾರಪಾಲಕನಾದ ಅಂತದೆ ಭಾಗವತ. ಇದಲ್ವೇ ಭಕ್ತರ ಮೇಲೆ ಭಗವಂತ ತೋರೋ ಅನುಗ್ರಹ. ಯಚ್ಚಿಕೇತ ಸತ್ಯಮಿತ್ ತನ್ನ ಮೋಘಂ ವಸುಸ್ಪಾರ್ಹಂ ಉತ ಜೇತೋ ತದಾತ. ಪ್ರಪಂಚ ಸತ್ಯವಿದೆ, ಇದೆಲ್ಲರ ಪ್ರತ್ಯಕ್ಷ ಅನುಭವಕ್ಕೆ ಬರ್ತಾ ಇದೆ. ಆದರೂ ಅಲುಗಳಿಯೋರು ಬಹಳ. ಆದರೆ ಭಗವಂತ ವಾಮನನಾಗಿ ಬಂದು ತ್ರಿವಿಕ್ರಮನಾಗಿ ಬೆಳೆದು ಎಲ್ಲ ಲೋಕಗಳನ್ನು ಅಳೆದು ಇದು ಸತ್ಯ, ನನ್ನ ಸೃಷ್ಟಿ ಸುಳ್ಳು ಅಂತ ಭಾವಿಸಬೇಡ. ಇದನ್ನು ಸುಳ್ಳು ಅಂತ ಭಾವಿಸಿದರೆ ತಪ್ಪಾಗ್ತದೆ, ನನ್ನ ಸೃಷ್ಟಿಯ ಬಗ್ಗೆ ನನ್ನ ವ್ಯಕ್ತಿತ್ವದ ಬಗ್ಗೆ ತಪ್ಪು ತಿಳಿದಂತಾಗ್ತದೆ ಅಂತ ಎಚ್ಚರಿಕೆ ಕೊಟ್ಟನಂತೆ. ಸಂಪತ್ತನ್ನು ಕಸಿತಿದ್ದೇನೆ ಅಂತಂದರೆ ಅನುಗ್ರಹಿಸ್ತಿದ್ದೇನೆ ಅಂತ ಭಾವಿಸು. ನಿನ್ನ ಸಂಪತ್ತನ್ನು ನಾನೇನು ಮಾಡಲಿ, ಪೂರ್ಣ ನಾನು. ಹೀಗೆ ಭಕ್ತರಿಗೆ ಭಗವಂತ ತಾನೇನು ಅಂತ ಪದೇ ಪದೇ ಪರಿಚಯಿಸಲಿಕ್ಕೆ ಇಂಥ ಅವತಾರಗಳಿಂದ ಮಹಿಮೆಗಳನ್ನು ಪ್ರಕಟಪಡಿಸ್ತಾ ಇರ್ತಾನೆ. ಇದು ವಾಮನಾವತಾರದಿಂದ ತಿಳಿಬಹುದಾದ ಸಂಗತಿ. ಹೀಗೆ 8ನೇ ಸ್ಕಂಧದಲ್ಲಿ ತನ್ನ ಅವತಾರಗಳ ಮಹಿಮೆಗಳನ್ನೆಲ್ಲ ಪರಿಚಯ ಮಾಡಿಸ್ತಾನೆ ಶ್ರೀಹರಿ. 9ರಲ್ಲಿ ಚ್ಯವನ್ ಋಷಿಗಳಿಗೆ ಸುಕನ್ಯೆಯನ್ನು ದಾನ ಮಾಡಿದ ಶರಿಯಾತಿ ರಾಜ. ಸುಕನ್ಯೆ ಮಾಡಿದ ಪಿತೃಭಕ್ತಿ ಹಾಗೂ ಪತಿಭಕ್ತಿ ಆ ಶರಿಯಾತಿಯ ಮಾತನ್ನು ಮೀರಲಿಲ್ಲ. ಚ್ಯವನ್ ಋಷಿಗಳನ್ನು ವಿವಾಹ ಮಾಡಿಕೊಂಡ್ಲು, ತಾನೇ ಅವರ ಕಣ್ಣು ತೆಗೆದುಬಿಟ್ಲು. ಕಣ್ಣಿಲ್ಲದಂಥ ಕುರುಡನನ್ನು ಅವರು ಹೊರಗಣ್ಣಿಲ್ಲದೆ ಇದ್ದವರಷ್ಟೇ, ಒಳಗಣ್ಣು ವಿಶೇಷವಾಗಿತ್ತವರಿಗೆ. ಬ್ರಹ್ಮಜ್ಞಾನಿಗಳು, ಬಹಳ ದೊಡ್ಡ ಸಿದ್ಧ ಪುರುಷರು ಅವರನ್ನು ವಿವಾಹ ಮಾಡಿಕೊಳ್ತಾಳೆ. ಆ ಪತಿಭಕ್ತಿ ಮೆರಿತಾಳೆ. ಮನೆಗೆ ಬಂದ ಅಶ್ವಿನಿ ದೇವತೆಗಳ ಸತ್ಕಾರ ಮಾಡಿ, ಕಣ್ಣಿಲ್ಲ ನನ್ನ ಯಜಮಾನರಿಗೆ, ನೀವೇನಾದರೂ ನನ್ನ ಆತಿಥ್ಯದಿಂದ ಅತಿಥಿ ಸತ್ಕಾರದಿಂದ ಪ್ರೀತರಾಗಿದ್ದರೆ ನಮ್ಮ ಯಜಮಾನಿಗೆ 2 ಕಣ್ಣು ಕೊಟ್ಟು ಹೋಗ್ರಿ ಅಂತ ಕೇಳಿದ್ಲಂತೆ. ಕಣ್ಣು ಯಾಕೆ, ನಾವು ಯೌವನನೇ ಕೊಡ್ತೇವೆ ಅಂತ ಯೌವನ ಕೊಟ್ಟು ಹೋದ್ರು ಅಂತ ಹೇಳ್ತದೆ ಭಾಗವತ. ಹಾಗಾಗಿ ಅತಿಥಿ ಸತ್ಕಾರ ಅದು ಏನೆಲ್ಲ ನಮಗೆ ಬಯಸಿದ್ದನ್ನು ಕೊಡ್ತದೆ ಅಂತನ್ಲಿಕ್ಕೆ ಸುಕನ್ಯೆ ಮಾಡಿದ ಈ ಕಥೆ. ಪತಿ ಸೇವೆ ಎಷ್ಟು ಅಭೀಷ್ಟಗಳನ್ನು ಪೂರ್ಣ ಮಾಡುತ್ತದೆ ಅನ್ನಲಿಕ್ಕೆ ಸುಕನ್ಯೆಯ ಪತಿಭಕ್ತಿಯ ಕಥೆ. ಚ್ಯವನ್ ಋಷಿಗಳನ್ನು ಒಂದು ಸರೋವರದಲ್ಲಿ ಮುಳುಗಿಸಿ ಕರ್ಕೊಂಡು ಬಂದರೆ ಅಶ್ವಿನಿಗಳು ನವಯುವಕರಾಗಿದ್ರಂತೆ. ಮೊದಲು ಅವರು ತಪಸ್ಸಿಗೆ ಕಾಡಿನಲ್ಲಿ ಕೂತಾಗ ಮೈ ಮೇಲೆ ಎಚ್ಚರ ಇಲ್ಲದೆ ಮಾಡಿದ ತಪಸ್ಸು. ಹಾಗಾಗಿ ಮೈ ತುಂಬ ಹುತ್ತ ಬೆಳೆದಿತ್ತು. ತಪಸ್ಸಿಗೆ ಕೂತಾಗ ಹುತ್ತ ಬೆಳೆದಿತ್ತು ಚ್ಯವನ್ರಿಗೆ. ಅಂದರೆ ಇಡೀ ದೇಹದಲ್ಲಿ ರಕ್ತ ಮಾಂಸ ಎಲ್ಲ ಗೆದ್ದಲೇ ತಿಂದು ಹೋಗಿತ್ತು. ಜರ್ಜರಿತರಾಗಿದ್ರು. ಕಣ್ಣೂ ಕಳೆದುಬಿಟ್ಲು. ಇವಳೇ ಕಣ್ಣೂ ಕಳೆದಿದ್ಲು ಸುಕನ್ಯೆ. ಆದರೆ ಅಶ್ವಿನಿ ದೇವತೆಗಳು ಆತಿಥ್ಯ ಮಾಡಿಸ್ಕೊಂಡ್ರು. ಅದರ ವರವಾಗಿ ಫಲವಾಗಿ ಅವರಿಗೆ ನವಯೌವನ ಕೊಟ್ಬಿಟ್ರಂತೆ. ಇದೆಂಥ ಅದ್ಭುತ! ಯೌವನ ಕೊಡ್ತಾರೆ ಅಶ್ವಿನಿಗಳು ಅಂದರೆ ಅತಿಥಿ ಸತ್ಕಾರಕ್ಕೆ ಎಷ್ಟು ಪ್ರಭಾವ ಇದೆ, ಪತಿಭಕ್ತಿಗೆ ಎಷ್ಟು ಪ್ರಭಾವ ಇದೆ. ಕಣ್ಣು ಯೌವನ ಕೊಟ್ಟು ಅನುಗ್ರಹಿಸಿ ಹೋದರು. ಇಂಥ ಕಥೆಯನ್ನು ಭಾಗವತ 9ನೇ ಸ್ಕಂಧದಲ್ಲಿ ಹೇಳಿ ನಮಗೆಲ್ಲ ಎಚ್ಚರಿಕೆ ಸಂದೇಶವನ್ನು ಕೊಡುತ್ತದೆ. ಪತಿ ತತ್ಪರರಾಗಲಿ, ಅತಿಥಿ ಸತ್ಕಾರದಲ್ಲಿ ತೊಡಗಲಿ, ಅಭೀಷ್ಟೆಗಳು ತಾವಾಗೇ ಮನೆಯಲ್ಲಿ ಪೂರ್ಣ ಆಗುವಂತಾಗ್ತದೆ. ಹಾಗೆ ಪರಶುರಾಮಾವತಾರ, ರಾಮಾವತಾರವನ್ನು ವಿಶೇಷವಾಗಿ 9ನೇ ಸ್ಕಂಧದಲ್ಲಿ ಹೇಳ್ತಾರೆ. ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ. ಲೋಕದಲ್ಲಿ ಪ್ರಾಮಾಣಿಕರು, ವೇದಗಳನ್ನು ಅಧ್ಯಯನ ಮಾಡಿದವರು, ಯಜ್ಞ ಯಾಗಗಳ ಮೂಲಕವಾಗಿ ಲೋಕದ ಕ್ಷೇಮ ಶಾಂತಿಯನ್ನು ಬಯಸುವವರು. ಅಂಥ ಒಂದು ಗುಂಪಿಗೆ ಆಡಳಿತದ ಪಕ್ಷ ಯಾವಾಗಲೋ ಒಮ್ಮೊಮ್ಮೆ ಬುದ್ಧಿ ಕೆಟ್ಟು ಆಡಳಿತ ಪಕ್ಷದಲ್ಲಿದ್ದವರೆಲ್ಲ ಇವರನ್ನು ದೂರ್ಲಿಕ್ಕೆ ಶುರು ಮಾಡಿದರು. ಇವರಿಗೆ ಶಿಕ್ಷೆ, ದಂಡ, ದೈಹಿಕ ಹಲ್ಲೆ, ನಾನಾ ರೀತಿಯ ಉಪಟಳಗಳನ್ನು ಕೊಡ್ತಾ ಇದ್ದರು. ಇದನ್ನು ನೋಡಿದಂಥ ಪರಶುರಾಮ ಆ ಸಮಸ್ಯೆಯನ್ನು ಉಳಿದವರು ಎದುರಿಸಲಾರರು ಅಂತ ತಾನೇ
ಕೈಯಲ್ಲಿ ಆಯುಧ ಹಿಡಿದು 21 ಬಾರಿ ಭೂಮಿಯನ್ನು ಪ್ರದಕ್ಷಿಣೆ ಹಾಕಿ ಆಡಳಿತ ಮಾಡಿ ಧರ್ಮ ರಕ್ಷಿಸಬೇಕು, ಧಾರ್ಮಿಕರನ್ನು ರಕ್ಷಿಸಬೇಕು ಅಂತಿರೋರೇ ಧರ್ಮದ ವಿರುದ್ಧವಾಗಿ ನಡೀತಿದ್ದಾರೆ ಅಂತ ಅವರನ್ನೆಲ್ಲ ತುಂಡರಿಸಿದ್ನಂತೆ. ಯಾವಾಗಲೂ ಆಡಳಿತಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವ ತಳಹದಿ ಅಂದರೆ ಧರ್ಮದ್ದು. ಅದಿಲ್ಲದ ಆಡಳಿತ ಸ್ವಾರ್ಥದ ತಳಹದಿಯಲ್ಲಿ ಬಂತು ಅಂದರೆ ಅದರಿಂದ ಅಶಾಂತಿ ಜಾಸ್ತಿ, ಹಣದುಬ್ಬರ ಜಾಸ್ತಿ, ಎಲ್ಲ ಪದಾರ್ಥಗಳಿಗೆ ಮೌಲ್ಯ ಜಾಸ್ತಿ ಆಗ್ತದೆ. ಅದರಿಂದ ಮನೆಗಳಲ್ಲಿ ಅತಿ ಹೆಚ್ಚು ಅವರವರಿಗೆ ಕಲಹಗಳಾಗಲಿಕ್ಕೆ ಶುರು ಆಗ್ತವೆ. ಇದೆಲ್ಲ ಆಡಳಿತ ಸರಿ ಇಲ್ಲದೆ ಇದ್ದಾಗ ಆಗುವಂಥ ಸಮಸ್ಯೆ. ಇದನ್ನು ಪರಶುರಾಮ, ವಿಷ್ಣುನೇ ಅವತಾರ ಮಾಡಿ ಪರಶುರಾಮನಾಗಿ ಲೋಕಕ್ಕೆ ಸುವ್ಯವಸ್ಥಿತ ಧರ್ಮವನ್ನು ರಕ್ಷಣೆ ಮಾಡಬೇಕು, ಧರ್ಮ ರಕ್ಷಕರು, ಧರ್ಮ ಪಾಲಕರು ಆಗಬೇಕು ಅಂತ ಲೋಕಕ್ಕೆಲ್ಲ ನೀತಿಯನ್ನು ಬೋಧಿಸಿದೆ. ಹಾಗೆ ರಾಮಾವತಾರದ ಚರಿತ್ರೆ. ರಾಮನಾಗಿ ಭಗವಂತ ಅವತರಿಸಿ ಲೋಕಕ್ಕೆ ತಿಳಿಸಿದ ಪಾಠ ಅಂದರೆ ತ್ಯಾಗದ ಪಾಠ. ತ್ಯಕ್ತ್ವಾ ಸುರೇಪ್ಸಿತಂ ಸುದುಸ್ತ್ಯಜಂ ಸುರೇಪ್ಸಿತ ರಾಜ್ಯಲಕ್ಷ್ಮೀ. ಇಡೀ ರಾಜ್ಯಕ್ಕೆ, ರಾಜ್ಯದ ಸಂಪತ್ತನ್ನೇ ಒಂದು ಕ್ಷಣವೂ ಯೋಚನೆ ಮಾಡದಂತೆ ಸರ್ವಸ್ವ ತ್ಯಜಿಸಿ ಕಾಡಿಗೆ ಬಂದ. ಈ ತ್ಯಾಗ ಲೋಕಕ್ಕೆಲ್ಲ ಮಾದರಿ ಅಂತದೆ. ಸಮುದ್ರ ರಾಜ ಸೇತುವೆ ಕಟ್ಟಬೇಕು ಅಂತ ರಾಮ ಹೊರಟ್ರೆ ಸಮುದ್ರ ರಾಜ ಬಂದು ಶ್ರೀರಾಮಚಂದ್ರನಿಗೆ ಅಭಿಷೇಕ ಮಾಡಿದ, ಪಾದ ಪ್ರಕ್ಷಾಲನೆ ಮಾಡಿ ರತ್ನಾಭಿಷೇಕ ಮಾಡಿದ, ಸ್ತೋತ್ರ ಮಾಡಿದ. ಒಂದು ಕಣ್ಣಿನ ಕುಡಿನೋಟ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಕ್ಕೆ ಸಮುದ್ರದ ನೀರೇ ಬತ್ತೋ ಹಾಗಾಗಿಬಿಡ್ತಂತೆ. ಇದೆಲ್ಲ ರಾಮಾಯಣದಲ್ಲಿ ಕಥೆ ಪ್ರಸಿದ್ಧ. ಭಾಗವತ ಅವುಗಳ ಸಂಗ್ರಹ ಮಾತ್ರ ಮಾಡಿ ನಮಗೆ ಅನುಸಂಧಾನ ಮಾಡಿಸ್ತದೆ. ರಾಮ ಅಂತಂದರೆ ಅವನು ತ್ಯಾಗಿ, ಅವನು ಭೋಗಿ ಅಲ್ಲ. ಮನುಷ್ಯರಿಗೆ ಕೊಡುವ ಸಂದೇಶವು ತ್ಯಾಗದ್ದು. ಭೋಗ ಮನುಷ್ಯರನ್ನು ರೋಗಕ್ಕೆ ತುತ್ತು ಮಾಡ್ತದೆ. ತ್ಯಾಗ ಮನುಷ್ಯನಿಗೆ ಆತ್ಮೋದ್ಧಾರ ಮಾಡಲಿಕ್ಕೆ ಕಾರಣ ಆಗ್ತದೆ, ಮುಕ್ತಿಗೆ ಕಾರಣ ಆಗ್ತದೆ. ತ್ಯಾಗೇನೈಕೇನ ಅಮೃತತ್ವ ಮಾನುಷು. ಅಮೃತತ್ವ, ಮೋಕ್ಷ ಅನ್ನೋದು ತ್ಯಾಗದಿಂದ ಸಿಗ್ತದೆ, ಭೋಗದಿಂದ ಅಮೃತತ್ವ ಸಿಗಲ್ಲ. ಇದನ್ನು ಲೋಕಕ್ಕೆ ಸಾರ್ಲಿಕ್ಕೆ ಮಾಡಿದ ಅವತಾರವೇ ರಾಮಾವತಾರ. ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋ ವಧಾಯೈವ ನ ಕೇವಲಂ ವಿಭೋ. ಮರ್ತ್ಯ ಶಿಕ್ಷಣಂ, ಮರ್ತ್ಯನಾಗಿ ಅವತರಿಸಲಿಕ್ಕೆ ಕಾರಣವೇ ಮರ್ತ್ಯ ಶಿಕ್ಷಣ, ಅದರ ಉದ್ದೇಶವೇ ಮರ್ತ್ಯ ಶಿಕ್ಷಣ ಅಂತ ಹೇಳಿದೆ. ಭಾಗವತದ 5ನೇ ಸ್ಕಂದದಲ್ಲಿ ಬರುವ ಮಾತು. ಹಾಗಾಗಿ ರಾಮನನ್ನು ಮಾನವರಿಗೆಲ್ಲ ಶಿಕ್ಷಣ ಕೊಡ್ಲಿಕ್ಕೆ ಮಾಡಿದ ಅವತಾರ ಅಂತ ನಾವು ಆ ಮುಖವಾಗಿ ಚಿಂತನೆ ಮಾಡಬೇಕು. ಇದೆಲ್ಲ 9ನೇ ಸ್ಕಂದದಲ್ಲಿ ಬರುವ ವಿಶೇಷವಾದ ಚರಿತ್ರೆ. 10ನೇ ಸ್ಕಂದದಲ್ಲಿ ಕೃಷ್ಣಾವತಾರದ ಚರಿತ್ರೆಯನ್ನು ಅನುಸಂಧಾನ ಮಾಡಿಸ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಭೂಮಿಯ ಮೇಲೆ ಅವತರಿಸಲಿಕ್ಕೆ ಅಧರ್ಮ ನಾಶ ಆಗಬೇಕು, ಧರ್ಮದ ಸ್ಥಾಪನೆ ಆಗಬೇಕು ಅನ್ನೋದು ಪ್ರಮುಖವಾದ ಉದ್ದೇಶ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಧರ್ಮ ಉಚ್ಛ್ರಾಯ ಸ್ಥಿತಿ ತಲುಪುತ್ತದೆ, ಧರ್ಮನಾಶ ಆಗ್ತದೆ. ಆಗ ಭಗವಂತ ಅವತರಿಸಿ ಧರ್ಮದ ಪುನರುಜ್ಜೀವನ ಮಾಡ್ತೇನೆ ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಆ ಮಾತಿಗೆ ತಕ್ಕಂತೆ ಭಗವಂತ ನಡೆದುಕೊಂಡ. ಕೃಷ್ಣನ ಕಥೆ ಬಹಳ ಪ್ರಸಿದ್ಧ. ಭಾಗವತದಲ್ಲಿ ಆ ಕೃಷ್ಣನ ಬಾಲ್ಯಲೀಲೆಗಳನ್ನು, ಅವನ ಬಾಲ್ಯ ಶಿಶು ಅವಸ್ಥೆಯಲ್ಲಿರುವಾಗ ಅವನು ಮಾಡಿದ ಚರಿತ್ರೆಗಳನ್ನು, ಆಮೇಲೆ ಕೌಮಾರ, ಯೌವನ, ಪೌಗಂಡ, ಯೌವನ,
ಈ ಚರಿತ್ರೆಗಳೆಲ್ಲ ಭಗವಂತ ತೋರಿಸಿದ್ದನ್ನು ವರ್ಣನೆ ಮಾಡ್ತಾ ಬರ್ತಾರೆ. ಭಕ್ತಿರಸದ ಆವಿಷ್ಕಾರಕ್ಕೆ ಇಂಥ ಭಗವಂತನ ಕಥೆಗಳಿಗಿಂತ ಮತ್ತೊಂದು ಉಪಾಯ ನಮಗಿಲ್ಲ. ಅವೇ ನಿಜವಾಗಲೂ ಕಾರಣ. ಸದಾ ನಾವು ಭಗವನ್ಮಯರಾಗಬೇಕು, ಭಗವಂತನ ಕಥಾಮೃತ ಪಾನ ಮಾಡ್ತಾ ಇರಬೇಕು. ಅದು ನಮ್ಮ ಎಲ್ಲ ಥರದ ಜೀವನದ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವಂತಾಗ್ತದೆ. ಹಾಗಾಗಿ ಭಗವಂತನ ಕಥಾಮೃತ, ಕೃಷ್ಣನ ಕಥಾಮೃತ ಕಲಿಯುಗದ ಸಜ್ಜನರಿಗೋಸ್ಕರ ಅಂತ ಶುಕಮುನಿಗಳು ವಿಸ್ತಾರ ಮಾಡಿ ಹೇಳ್ತಾರೆ. ವ್ಯಾಸರ ಈ ಭಾಗವತದಲ್ಲಿ ದಶಮಸ್ಕಂಧ 2 ಭಾಗ, ಒಂದು ಪೂರ್ವಾರ್ಧ, ಇನ್ನೊಂದು ಉತ್ತರಾರ್ಧ. ಶ್ರೀಕೃಷ್ಣನ ಅವತಾರದಿಂದ ಆರಂಭಿಸಿ ಕಂಸ ಸಂಹಾರದ ತನಕ, ಹತ್ತತ್ರ ಗುರುಕುಲವಾಸದ ತನಕನೂ ಪೂರ್ವಾರ್ಧ. ನಂತರದ ಕಥೆಗಳೆಲ್ಲ ಅದು ಉತ್ತರಾರ್ಧದಲ್ಲಿ ಬರ್ತದೆ. ಆ ಕೃಷ್ಣನ ಒಂದೊಂದು ಕಥೆಗಳನ್ನು ಶುಕಮುನಿಗಳು ಮನಮುಟ್ಟುವಂತೆ, ಬಹಳ ಭಕ್ತಿ ಅಭಿವೃದ್ಧಿಯಾಗುವಂತೆ ಅನುಸಂಧಾನ ಮಾಡಿಸ್ತಾರೆ. ನಾವು ಕೃಷ್ಣನ ಕಥೆಯನ್ನು 2 ಮುಖವಾಗಿ ನೋಡಬಹುದು. ಕೆಲವು ಚರಿತ್ರೆಗಳೆಲ್ಲ ಕೃಷ್ಣಂದು ಅತಿಮಾನುಷ, ಇನ್ನು ಕೆಲವುಗಳೆಲ್ಲ ಮಾನುಷ. ಅತಿಮಾನುಷ ಅಂದರೆ ಮನುಷ್ಯರಿಂದ ನಡೆಸಲಿಕ್ಕೆ ಆಗದ್ದು ಅವುಗಳನ್ನು ಮಾಡಿ ತೋರಿಸ್ತಾನೆ, ಅದೆಲ್ಲ ಅತಿಮಾನುಷ. ಇನ್ನು ಕೆಲವು ಬೆಣ್ಣೆ ಕದಿಯೋದು, ಹಾಲು ಕದಿಯೋದು, ಮೊಸರು ಕದೀತಿದ್ದ, ಆಕಳುಗಳನ್ನು ಮೇಯಿಸ್ತಾ ಇದ್ದ, ಹಾಲು ಕರಿತಿದ್ದ, ಈ ಥರದ್ದೆಲ್ಲ ಕಥೆಗಳೆಲ್ಲ ಮನುಷ್ಯರು ಮಾಡಬಹುದು. ಅಲ್ಲಿಯೂ ಸಾಕಷ್ಟು ಅತಿಮಾನುಷವಾಗಿ ತೋರಿಸ್ತಿದ್ದ. ಹಾಗಾಗಿ ಅತಿಮಾನುಷ, ಮಾನುಷ ಅಂತ 2 ರೀತಿ ತಿಳಿಯೋ ಪ್ರಯತ್ನ ಮಾಡಬಹುದು. ಅದರಲ್ಲಿ ಭಾಗವತ ಕೃಷ್ಣ ಅವನು ಅತಿಮಾನುಷ, ಅವನು ಮಾನುಷ ಅಂತೂ ಅಲ್ಲ, ಮನುಷ್ಯನಲ್ಲ ಅಂತ ತಿಳಿಸ್ಲಿಕ್ಕೆ ಹೊರಟದ್ದು. ಹಾಗಾಗಿ ಯಾವ ಭಾಗವತ ಮಹಾಭಾರತಗಳು ಇವತ್ತಿನವರಿಗೂ ಕೂಡ ಕೃಷ್ಣ ಅನ್ನೋ ಪಾತ್ರವನ್ನು ನಮಗೆ ತಿಳಿಸ್ಲಿಕ್ಕೆ ಹೊರಟಿದೆ, ಅದೇ ಭಾಗವತ ಮಹಾಭಾರತಗಳು ಕೃಷ್ಣನ ಚರಿತ್ರೆಗಳನ್ನು ಅತಿಮಾನುಷವಾದದ್ದನ್ನು ಬಿತ್ತರಿಸಿ ನಮಗೆ ಅನುಸಂಧಾನ ಮಾಡಿಸ್ತದೆ. ಅದರಿಂದ ನಾವೇನು ತಿಳಿಬೇಕು? ಕೃಷ್ಣ ಮಾನುಷ ಅಂತೂ ಅಲ್ಲ, ಮನುಷ್ಯ ಅಲ್ಲ, ಸಾಧಾರಣ ಮನುಷ್ಯನಲ್ಲ. ಮನುಷ್ಯರಿಗೆಲ್ಲ ಒಂದು ಮೆಸೇಜ್ ಕೊಡಲಿಕ್ಕೆ, ಹೇಗೆ ಬದುಕಬೇಕು, ಯಾವ ರೀತಿ ನಾವು ಇರಬೇಕು, ಯಾವ ರೀತಿ ಭಗವಂತನಲ್ಲಿ ಭಕ್ತಿನೂ ಮಾಡಬೇಕು, ಕರ್ತವ್ಯ ಕರ್ಮವನ್ನೂ ಮಾಡಬೇಕು, ಇವನ್ನೆಲ್ಲ ತಿಳಿಸ್ಲಿಕ್ಕೋಸ್ಕರನೇ ಪರಮಾತ್ಮ ಕೃಷ್ಣನಾಗಿ ಅವತರಿಸಿ ನಮಗೆ ಅನುಸಂಧಾನ ಮಾಡಿಸಿದ. ಅವನ ನಡೆನೇ ನಮಗೆಲ್ಲ ಬಹಳ ದೊಡ್ಡ ಶಿಕ್ಷಣ. ಇನ್ನು ಅವನ ನುಡಿಯೂ ಕೂಡ ಅಷ್ಟೆ. ಆದರೆ ನಡೆಗಳಲ್ಲಿ ಎಲ್ಲ ನಡೆಗಳು ಕೂಡ ನಮಗೆ ಶಿಕ್ಷಣವಾಗಲ್ಲ. ಎಲ್ಲ ನಡೆಗಳು ಪರಮಾತ್ಮನದು ಅಂದಾಗ ಶ್ರೀಕೃಷ್ಣ ಪರಮಾತ್ಮ ರಾಸೋತ್ಸವ ಮಾಡಿದ. ಅನೇಕ ಗೋಪಿಕಾ ಸ್ತ್ರೀಯರು, ಅವರೆಲ್ಲ ವಿವಾಹಿತರು, ತಾನು ಕೊಳಲು ನಾದ ಮಾಡಿದ. ವೇಣುನಾದದಿಂದ ಅವರನ್ನು ಆಕರ್ಷಿಸಿ ಅವರಿಗೆ ಅಂತ ಭಗವಂತ ಬಹಳ ದೊಡ್ಡ ವರ ಕೊಟ್ಟಿದ್ದ, ಅವರಿಗೆ ಆನಂದವನ್ನು ಉದ್ರೇಕ ಮಾಡಿಸಿದ. ಅಂಥ ಕೃಷ್ಣ ಗೋಪಿಕಾ ಸ್ತ್ರೀಯರೊಟ್ಟಿಗೆ ಮಾಡಿದ ರಾಸೋತ್ಸವ ಇದು ಲೋಕದಲ್ಲಿ ಶೃಂಗಾರ ರಸದ ಆವಿಷ್ಕಾರಕ್ಕೆ ಬಹಳ ಅದ್ಭುತವಾದ ನಿದರ್ಶನವೇ. ಆದರೆ ಈ ನಡೆ ಉಳಿದವರಿಗೆಲ್ಲ ಆಚರಣೀಯ ಅಲ್ಲ, ಇದು ಶ್ರವಣೀಯ ಅಷ್ಟೆ. ಇದು ಶ್ರವಣೀಯ. ಆದರೆ ಭಗವಂತ ಮಾಡಿದ ಬೇರೆ ಬೇರೆ ಇನ್ನಿಷ್ಟು ಕಥೆಗಳಿದ್ದಾವಲ್ಲ, ಅವೆಲ್ಲ ಆಚರಣೀಯ. ಅದನ್ನು ಭಾಗವತದಲ್ಲೂ ಹೇಳ್ತಾರೆ, ಬೇರೆ ಬೇರೆ ಕಡೆನೂ ತಿಳಿಸ್ತಾರೆ, ಬೇರೆ ಬೇರೆ ಪುರಾಣಗಳಲ್ಲಿಯೂ. ಭಗವಂತನ ಎಲ್ಲ ಚರಿತ್ರೆಗಳಲ್ಲಿ ಇಂಥಿಂಥ ಕೆಲವುಗಳಿದ್ದಾವೆ, ಅವು ಕೇವಲ ಶ್ರವಣೀಯ, ಅವು ಆಚರಣೀಯ ಅಲ್ಲ. ಉತ್ತಮಾನಾಂ ವಚಸ್ಸತ್ಯಂ, ಭಗವಂತ ಮಾಡಿದ ನಡೆಗಳಲ್ಲಿ ಕೆಲವು ಮಾತ್ರ ಆಚರಣೀಯವಾಗ್ತಾವೆ, ಉಳಿದೆಲ್ಲ ಅವನ ನುಡಿ ಅದು ಎಂದಿದ್ರೂ ಕೂಡ ನಮಗೆ ಆಚರಣೀಯವೇ ಅಂತ ಚಿಂತನೆ ಮಾಡಿಸ್ತಾರೆ.
ಇದು ಭಾಗವತದಲ್ಲಿ ನಾವು ಕಂಡುಕೊಳ್ಳಬೇಕಾದಂತಹ ಮತ್ತೊಂದು ವಿಶೇಷ. ಇದನ್ನು ನಾವು ಅನುಸಂಧಾನ ಮಾಡಬೇಕು. ಇನ್ನು ತನ್ನ ಅವತಾರಗಳಲ್ಲಿ ಮನೆ ಮನೆಗೆ ಗೋಪಿಕಾ ಸ್ತ್ರೀಯರ ಮನೆ ಮನೆಗೆ ಹೋಗಿ ಬೆಣ್ಣೆ ಕದ್ದ, ಮೊಸರು ಕದ್ದ, ಹಾಲು ಕದ್ದ ಅಂತ ಕಥೆ. ಹಾಲು ಮೊಸರು ಬೆಣ್ಣೆಗಳನ್ನು ಕಳ್ತನ ಅಂದರೆ ಭಗವಂತ ಹಾಲು ಕಡಿಮೆ ಆಗಿತ್ತು ತನಗೆ ಅಂತಲ್ಲ, ಮೊಸರು ಬೇಕು ಅನ್ನೋ ಆಸೆ ಪಟ್ಟ ಅಂತಲ್ಲ, ಭಕ್ತರಿಗೆ ಬೇಕಾದಂತಹ ಪುಣ್ಯದ ಅಭಿವೃದ್ಧಿ ಅವನ ಕಳತನದ ಹಿಂದಿನ ಗುಟ್ಟಾಗಿತ್ತು ಅಂತಾರೆ. ಭಕ್ತರಿಗೋಸ್ಕರ ತಾನು ಕಳ್ಳ ಅಂತ ಅನಿಸ್ಕೊಳ್ತೇನೆ, ಆದರೆ ಅವರಿಗೆ ಮಾತ್ರ ಪುಣ್ಯ ಹೆಚ್ಚಾಗಬೇಕು ಅಂತಂತಾರೆ, ಪುಣ್ಯ ಕಡಿಮೆ ಆಗಬಾರ್ದು. ಇದು ಅವನ ಕಳತನದ ಹಿಂದಿದ್ದ ರಹಸ್ಯ ಅಂತ ವ್ಯಾಖ್ಯಾನ ಮಾಡ್ತಾರೆ. ತಾನು ದನ ಕಾಯ್ದ, ಅಲ್ಲಲ್ಲಲ್ಲಿ ಗೋಮಯಗಳ ಮಧ್ಯದಲ್ಲಿ, ಸಗಣಿಗಳ ಮಧ್ಯದಲ್ಲಿ ತಾನು ಇರ್ತಿದ್ದ, ಹಾಲು ಕರಿತಾ ಇದ್ದ, ಎಲ್ಲ ದನಗಾಯಿಗಳಂತೆ ತಾನೊಬ್ಬ ದನಗಾಯಿಯಂತೆ ನಟನೆ ಮಾಡಿದ. ಈ ಚರಿತ್ರೆಗಳೆಲ್ಲ ಶ್ರೀಕೃಷ್ಣ ನಡೆಸಿದ್ದು ಬೇರೆ ಯಾವ ಉದ್ದೇಶದಿಂದಲೂ ಅಲ್ಲ, ಕೇವಲ ಆ ಪರಮಾತ್ಮನಿಗೆ ಇದ್ದಂತಹ ಭಕ್ತರಿಗೆ ಹೇಗೆ ಶಿಕ್ಷಣ ನಡೆಸಬೇಕು ಅನ್ನೋದು ಒಂದೇ ಉದ್ದೇಶ ಆಗಿತ್ತು. ಹೀಗೆ ಕೃಷ್ಣ ಪರಮಾತ್ಮ ತನ್ನ ದನ ಕಾಯ್ದರೂ ಪರವಾಗಿಲ್ಲ, ಗೋಪಾಲಕರಿಗೆ ಶಿಕ್ಷಣ ಆಗಬೇಕು, ದನ ಕಾಯುವವರಿಗೆ ದನ ಕಾಯುವ ಬೋಧನೆಯನ್ನೇ ಮಾಡಿದ. ವಿಪ್ರ ಪತ್ನಿಯರ ಕಡೆಯಿಂದ ಹಸಿದ ನೆಪ ಮಾಡಿ ಅನ್ನ ತರಿಸಿ ಗೋಪಾಲಕರ ಹಸಿವೆಯನ್ನು ನೀಗಿಸಿದ, ಅವರಿಗೆಲ್ಲ ಮುಕ್ತಿಯನ್ನು ಕೊಟ್ಟ. ಹಾಗಾಗಿ ಭಗವಂತನ ಕಥೆ ಶ್ರವಣ ಮಾಡ್ತಾ ಇದ್ದರೆ ಅವರವರ ಕರ್ತವ್ಯಗಳನ್ನು ಅವರು ಪೂಜೆಯನ್ನಾಗಿ ಮಾಡಲಿ. ದನ ಕಾಯುವವರು ಅನ್ನೋದು ಒಂದು ಸಂಕೇತ, ನಿಮಿತ್ತ. ಲೋಕದಲ್ಲಿ ನಾವು ಮಾಡುವಂಥ ಏನು ಕರ್ತವ್ಯ ಇದೆ ಅದೆಲ್ಲ ನಾವು ಮಾಡಲೇಬೇಕು. ಅಲ್ಲೇ ಭಗವಂತನನ್ನು ಕಾಣುವ ಪದ್ಧತಿಯನ್ನು ಭಗವಂತ ಜಗತ್ತಿಗೆ ಬೋಧಿಸ್ತಾನೆ ಕೃಷ್ಣನಾಗಿ. ಕಾಳಿಂಗ ಮರ್ದನ ಮಾಡಿದ, ಗೋವರ್ಧನವನ್ನು ಉದ್ಧರಿಸಿದ, ಅದೆಲ್ಲ ಭಕ್ತರ ಆಪತ್ತು ಪರಿಹಾರ ಮಾಡಲಿಕ್ಕೆ. ನೀರೆಲ್ಲ ವಿಷಮಯವಾದರೆ ಅದೇ ನೀರು ಕುಡಿದ ಗೋಪಾಲಕರು, ಗೋವುಗಳು ಸಾಯ್ತಾ ಇದ್ವು. ಹಾಗಾಗಿ ನೀರಿನ ವಿಷ ಪರಿಹರಿಸಬೇಕು ಅಂತ ಕಾಳಿಂಗನನ್ನು ಮರ್ದನ ಮಾಡಿ ಎಲ್ಲರಿಗೂ ಕೂಡ ಕೃಷ್ಣ ಪರಮಾತ್ಮ ನಿರ್ವಿಷವನ್ನಾಗಿ ಮಾಡಿ ನೀರಿನ ಪರಿಸರ ಸ್ವಚ್ಛ ಮಾಡಿ ಅನುಗ್ರಹ ಮಾಡಿದ ಭಕ್ತರಿಗೆ. ಇಂದ್ರ ಮಖ ಮಾಡಲಿಲ್ಲ ಅಂತ ಇಂದ್ರ ಸಿಟ್ಟಾದರೆ ಇಂದ್ರನ ಅಹಂಕಾರವನ್ನು ಮರ್ದನ ಮಾಡಬೇಕು, ಮುರಿಬೇಕು. ಹಾಗಾಗಿ ಗೋವರ್ಧನ ಪರ್ವತವನ್ನೇ ಎತ್ತಿದ. ಹೀಗೆ ಗೋವರ್ಧನ ಉದ್ಧಾರಿ ಹಾಗೂ ಕೃಷ್ಣ ಪರಮಾತ್ಮ ಮಾಡಿದ ಕಾಳಿಂಗ ಮರ್ದನ ಇವೆಲ್ಲ ನಮಗೆ ನಿತ್ಯ ನೂತನವಾದ ಅತ್ಯದ್ಭುತ ಸಂದೇಶವನ್ನು ಕೊಡುವಂಥ ಚರಿತ್ರೆಗಳು. ಅದನ್ನು ಅನುಸಂಧಾನ ಮಾಡಬೇಕು. ಇದಾದ ಮೇಲೆ ಮುಂದೆ ತಿಳಿಸುವಾಗ ಶ್ರೀಕೃಷ್ಣ ಕಂಸನ ಸಂಹಾರ, ಅದು ಕಂಸನ ಪರಿವಾರದವರನ್ನೆಲ್ಲ ಕೊಂದಿದ್ದಾನೆ. ಪೂತನ, ತೃಣಾವರ್ತ, ಶಕಟಾಸುರ, ವತ್ಸ, ಧೇನುಕ, ಬಕ, ಖರ, ದೂಷಣ ಇವರೆಲ್ಲರನ್ನ ಸಂಹಾರ ಮಾಡಿದ್ದಾನೆ. ಕೇಶಿ ಅಂತ ಒಬ್ಬ ಅಸುರ. ಹೀಗೆ ಅನೇಕ ಅಸುರರು ಕಂಸನ ಪರಿವಾರದವರು, ಅವರನ್ನೆಲ್ಲ ಕೊಂದ. ಇವರ ಸಂಹಾರದ ಕಾರಣ ಏನು? ಅವರೆಲ್ಲರೂ ಕೂಡ ಸಜ್ಜನರಿಗೆ ಬಾಧಕರಾಗಿದ್ದರು, ಭೂಮಿಗೆ ಭಾರರಾಗಿದ್ದರು. ಪರಿವಾರ ಎಲ್ಲ ಹೋದ ಮೇಲೆ ಕಂಸನನ್ನು ಕೊಂದ. ಜಾತಃ ಕಂಸವಧಾರ್ಥಾಯ ಭೂಭಾರೋತ್ತಾರಣಾಯ ಚ ಅಂತಾರೆ. ಭೂಮಿಯ ಭಾರ ಪರಿಹರಿಸಬೇಕು, ಕಂಸನ ವಧೆ ಆಗಬೇಕು, ಧರ್ಮದ ಸ್ಥಾಪನೆ ಆಗಬೇಕು, ಭಕ್ತರ ರಕ್ಷಣೆ. ಹೀಗೆ ಕೃಷ್ಣ ತನ್ನ ಅವತಾರ ಮಾಡಿ ಜಗತ್ತಿಗೆ ಸಂದೇಶ ಕೊಡ್ತಾನೆ. ಆ ಕಾರ್ಯ ಮಾಡಿ ನಾನು ಹೇಗಿದ್ದೇನೆ ಅಂತ ನನ್ನನ್ನು ತಿಳಿರಿ ಅಂತ ಹೇಳ್ತಾನೆ. ಗುರುಕುಲ ವಾಸ ಅಂತ ಮಾಡಿದ ಕೃಷ್ಣ. ಗುರುಕುಲದಲ್ಲಿ ಮಾಡಿದಂಥ ಘಟನೆ ಬಹಳ ಪ್ರಸಿದ್ಧ. ಗುರುಗಳಿಗೆ ಕೊಡಬೇಕಾದ ದಕ್ಷಿಣೆ ಏನು ಅಂದರೆ, ಆ ಗುರುಪತ್ನಿಯನ್ನು ಕೇಳಿ ಸಾಂದೀಪಿನಿಗಳಂತಾರೆ, ನಮ್ಮ ಮೃತಪುತ್ರನನ್ನು ತಂದು ಕೊಟ್ಬಿಡು. ಆಯಿತು ಅಂತ ಮೃತಪುತ್ರನನ್ನು ಯಮಲೋಕಕ್ಕೆ ಹೋಗಿ ತಂದು ಕೊಟ್ಟ ಅಂತ ಕಥೆ ಇದು. ಮೃತಪುತ್ರಂ ಆನಯಂತಂ
ಲೋಕದಲ್ಲಿ ಇಂಥ ಗುರುದಕ್ಷಿಣೆ ಯಾರು ಕೊಡ್ಲಿಕ್ಕೆ ಸಾಧ್ಯ? ಮೃತಪುತ್ರನನ್ನೇ ತಂದು ಗುರುದಕ್ಷಿಣೆಯನ್ನಾಗಿ ಒಪ್ಪಿಸಿದ. ಯಾರಿದನ್ನು ಚಿಂತನೆ ಮಾಡ್ತಾರೆ ಅವರಿಗೆ ಅತ್ಯದ್ಭುತವಾದ ಪುತ್ರ ಸಂತಾನ, ಪುತ್ರೋತ್ಪತ್ತಿ, ಪುತ್ರ ಭಾಗ್ಯವನ್ನು ನೀಡ್ತಾನೆ ಅಂತದೆ. ಇನ್ನು ಪಾಂಡವರಿಗೆ ಬೆನ್ನೆಲುಬಾಗಿ ರಕ್ಷಣೆ ಮಾಡಿ ಅವರಿಗೆ ಅನುಗ್ರಹ ಮಾಡಿದ. ಎಲ್ಲಿ ಧರ್ಮ, ಎಲ್ಲಿ ವಿನಯ, ಶ್ರವಣ ಮನನ, ಅಲ್ಲಿ ನಾನಿರ್ತೇನೆ. ಎಲ್ಲಿ ಅನ್ಯಾಯ, ಎಲ್ಲಿ ಸುಳ್ಳು, ಮೋಸ, ಕಲಹ, ಅಲ್ಲಿ ನಾನಿರಲ್ಲ ಅಂತ ಮಹಾಭಾರತದ ಕಥೆ ಮಾಡಿ ಜಗತ್ತಿಗೆಲ್ಲ ತೋರಿಸಿದೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಇದು ಎಂಥ ಅದ್ಭುತ ಕೃಷ್ಣನ ಭಗವದ್ಗೀತೆಯಲ್ಲಿ ಬರುವ ಮಾತು. ಯುದ್ಧದ ರಣಾಂಗಣದಲ್ಲಿ ಸಾರಥ್ಯ ಮಾಡುವ ನೆಪ ಮಾಡಿ ಅರ್ಜುನನಿಗೆ, ಪಾಂಡವರಿಗೆ ರಕ್ಷಕನಾಗಿ ಭಗವಂತ ಭೂಭಾರ ಹರಣ ಮಾಡಿ ಧರ್ಮದ ಸ್ಥಾಪನೆ ಮಾಡಿದ ಅಂತದೆ ಭಾಗವತ. ಕುಚೇಲನಿಗೆ ಒಂದು ಹಿಡಿ ಅವಲಕ್ಕಿ, ಹಿಡಿ ಅವಲಕ್ಕಿಯನ್ನು ತಂದುಕೊಟ್ಟ ಕುಚೇಲನಿಗೆ ಕೃಷ್ಣ ಸಂಪತ್ತಿನ ಸುರಿಮಳೆನೇ ಮಾಡಿಬಿಟ್ಟ. ಅವನ ಒಳಗಿರುವ ನಿಷ್ಕಾಮ ಭಕ್ತಿ, ಆ ಸೌಹಾರ್ದ, ಆ ಮಿತ್ರ ಭಕ್ತಿಗೆ ಭಗವಂತ ಒಲಿತಾನೆ. ಹೀಗೆ ಬಹುಲಾಶ್ವ ಶ್ರುತದೇವರಿಗೆ ಒಲದದ್ದು, ಗೋಪಾಲಕರಿಗೆ ವೈಕುಂಠ ತೋರಿಸಿದ್ದು, ದೇವಕಿಯ ಉದರದಲ್ಲಿ ಹುಟ್ಟಿದ ಷಡ್ಗರ್ಭರಿಗೆ ಆ ಎದೆ ಹಾಲು ಉಣಿಸಿಸಿ ಸ್ವರ್ಗಕ್ಕೆ ಕಳಿಸಿದ್ದು, ಇದೆಲ್ಲ ಕೃಷ್ಣನ ಅತಿಮಾನುಷ ಚರಿತ್ರೆಗಳು ಅಂತಾರೆ. ಅರ್ಜುನನ ಕೈಯಲ್ಲಿ ಆಗದೇ ಇದ್ದಂತಹ ಆ ದ್ವಿಜಕುಮಾರರನ್ನು ಶ್ರೀಕೃಷ್ಣನೇ ಹೋಗಿ ಕರೆದುಕೊಂಡು ಬಂದದ್ದು ಶ್ವೇತದ್ವೀಪದಿಂದ. ಇಂಥ ಘಟನೆಗಳನ್ನೆಲ್ಲ ಭಾಗವತ ಹೇಳಿ, ಯಾವ ಭಾಗವತ ಕೃಷ್ಣ ಅನ್ನೋ ಪಾತ್ರ ನಮಗೆ ಪರಿಚಯಿಸ್ತದೆ, ಅದೇ ಕೃಷ್ಣನ ಬಗ್ಗೆ ಇಂಥ ಅತಿಮಾನುಷ ಘಟನೆಗಳನ್ನು ಹೇಳ್ತದಲ್ಲ, ಅದನ್ನು ನೋಡಿಯಾದರೂ ಕೃಷ್ಣನಲ್ಲಿ ವಿಶೇಷವಾದ ಶ್ರದ್ಧೆ, ಭಕ್ತಿಯನ್ನು ಮೂಡಿಸ್ಕೊಳ್ರಿ ಅಂತದೆ. ಇದು ಭಾಗವತದ 10ನೇ ಸ್ಕಂಧದಲ್ಲಿ ನೋಡುವ ಚಿಂತನೆ. 11ನೇ ಸ್ಕಂಧದಲ್ಲಿ ಕೃಷ್ಣಾವತಾರ ಬಹಳ ವಿಸ್ತಾರ. ಅದು ಸಮುದ್ರದಷ್ಟು. ನಾವು ಸಮುದ್ರದ ಸ್ನಾನ ಮಾಡ್ತೇವೆ ಅಂತ ಸಂಕಲ್ಪ ಮಾಡಬಹುದು, ಆದರೆ ಪೂರ್ಣ ಸಮುದ್ರದ ಪ್ರತಿ ಅಲೆಗಳಲ್ಲಿ ಮುಳುಗಲಾರಿವು. ಹಾಗಾಗಿ ಭಾಗವತವೇ ಒಂದು ಸಾಗರ, ಅದರಲ್ಲಿಯೂ ಕೃಷ್ಣಾವತಾರ ಅದೊಂದು ಮಹಾಸಾಗರ. ಅದನ್ನು ನಾವು ಹೇಳುವ, ಕೇಳುವ ಸಾಹಸ ಅದು ಸಮುದ್ರ ಸ್ನಾನ ಸಂಕಲ್ಪದಂತ ಆಗ್ತದೆ. ಹಾಗಾಗಿ ಸಂಕ್ಷಿಪ್ತವಾಗಿ ಅನುಸಂಧಾನ ಮಾಡಿದ್ವಿ. 11ನೇ ಸ್ಕಂಧ ಅಲ್ಲಿ ಭಾಗವತ ಧರ್ಮಗಳ ಪರಿಚಯ. ಭಾಗವತ ಧರ್ಮ ಅಂದರೆ ಏನು? ಇವತ್ತಿನ ಭಾಷೆಯಲ್ಲಿ ಯಾವುದನ್ನು ಬಹಳ ಜನ ಮಾನವತೆ ಅಂತ ತಿಳಿದಿದ್ದಾರೆ, ಯಾವುದನ್ನು ಬಹಳ ಜನ ಪ್ರಾಮಾಣಿಕತೆ ಅಂತ ಭಾವಿಸ್ತಿದ್ದಾರೆ, ಅದನ್ನೇ ಹಿರಿಯರೆಲ್ಲ ಧರ್ಮ ಅನ್ನೋ ಹೆಸರಿನಲ್ಲಿ ಕರೆದದ್ದು. ಧರ್ಮ, ಮಾನವತೆ ಎರಡೂ ಪ್ರತ್ಯೇಕವಾಗಿಲ್ಲ. ಅಲ್ಲಿ ತಪ್ಪಾಗಿ ತಿಳಿದ್ರೆ ಉಳಿದೆಲ್ಲವೂ ಕೂಡ ವಿಷಯ ತಪ್ಪಾಗ್ತದೆ. ಹಾಗಾಗಿ ಮನುಷ್ಯ ಮೊದಲು ತಿಳಿಬೇಕಾಗಿರೋದು ಧರ್ಮ ಅಂದರೆ ಮಾನವತೆ. ಹಿರಿಯರು ಹೇಳಿದರು, ದೇವರನ್ನು ಪ್ರೀತಿಪಡಿಸಲಿಕ್ಕೆ ಅಂತ ಮಾಡುವ ವಿಧಾನ, ಇದೇ ಧರ್ಮ. ಮಾನವರಲ್ಲಿ ಹಿಂಸೆಯನ್ನು ದೂರ ಮಾಡಲಿಕ್ಕೆ ಇರುವಂಥ ವಿಧಾನ, ಮಾನವರಲ್ಲಿ ನೆಮ್ಮದಿ, ಶಾಂತಿಯನ್ನು ತಂದುಕೊಡಲಿಕ್ಕೆ, ಸಾಮಾಜಿಕವಾಗಿಯೂ ಕೌಟುಂಬಿಕವಾಗಿಯೂ ತಂದುಕೊಡ್ಲಿಕ್ಕಿರುವಂಥದ್ದೇ ಧರ್ಮ. ಧರ್ಮ ಶಬ್ದದ ವ್ಯಾಖ್ಯೆ ಇದಕ್ಕಿಂತ ಬೇರೆ ಮಾಡಲಿಕ್ಕೆ ಬರಲ್ಲ. ಇಂಥ ಭಾಗವತ ಧರ್ಮವನ್ನು ನಮಗೆ ಬೋಧನೆ ಮಾಡ್ತದೆ 11ನೇ ಸ್ಕಂಧ. ಜಾಯಂತಿಯ ಉಪಾಖ್ಯಾನ ಹಾಗೂ ಕೃಷ್ಣ ಉದ್ಧವರ ಸಂವಾದದಲ್ಲಿ ಮೂಡಿಬರುವ ಬೇರೆ ಬೇರೆ ಉಪಾಖ್ಯಾನ. ಇಲ್ಲಿ ಕಥೆಗಳಿಗಿಂತ ಹೆಚ್ಚು ತತ್ವಬೋಧನೆ. ಇದನ್ನು ಕೇಳಿದಾಗ ಬಹಳ ಆನಂದ ಆಗ್ತದೆ. ಒಂದು ಹಂತದ ವಿಚಾರಶೀಲರು 11ನೇ ಸ್ಕಂದ ಭಾಗವತವನ್ನು ಚಿಂತನೆ ಮಾಡಿಬಿಟ್ರೆ ಅವರಿಗೆ ಬಹುಬೇಗ ಸಂಸಾರವನ್ನು ನಿಭಾಯಿಸುವ ಶಕ್ತಿ, ಅದರಿಂದ ದೂರ ಮಾಡಿಕೊಳ್ಳುವ ಶಕ್ತಿಯೂ ಬರ್ತದೆ.
ಹೇಳುವಾಗ ಅಂತಾರೆ, ಭಾಗವತ ಧರ್ಮ ಯಾವುದು ಅಂತಂತಂದರೆ ಭಗವಂತನ ಪಾದಾಂಬುಜೋಪಾಸನ ಹಾಗೂ ಅವನಲ್ಲಿ ನಾವು ಮಾಡುವ ಕರ್ಮಗಳ ಸಮರ್ಪಣ. ಯಾವುದೇ ಕರ್ಮ ಮಾಡಿದರೂ ಅದು ಶಾಸ್ತ್ರದಲ್ಲಿ ಹೇಳಿದ್ದು, ಅದು ನಮ್ಮಿಂದ ನಡಿಬೇಕು, ಅದನ್ನೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡೋದು. ಇದೊಂದು ಭಾಗವತದ ಧರ್ಮ. ಹಾಗೆ ಅವಧೂತ ಗೀತೆಯಲ್ಲಿ 24 ಗುರುಗಳಿಂದ ಹೇಳುವಂಥ ಪಾಠ ಅದು ಇನ್ನೂ ಅದ್ಭುತ. ಪ್ರಕೃತಿಯ ಪ್ರತಿ ವಸ್ತುಗಳೂ ಕೂಡ ಗುಣಮಯವಾಗಿವೆ. ನಮ್ಮ ದೃಷ್ಟಿ ಬದಲಾದರೆ ತಮ್ಮಲ್ಲಿರುವ ಗುಣಗಳನ್ನು ತಾವು ವ್ಯಕ್ತಪಡಿಸಿ ನಮಗೂ ಹೇಳಿಕೊಡುವಂತೆ ಗುರುಗಳಾಗ್ತವೆ. ನಾವು ಮಾಡುವ ದೃಷ್ಟಿ ಅದು ಸ್ವಲ್ಪ ಬದಲಾಗುವಂತಾಗಬೇಕು. ಆಗ ಪ್ರಕೃತಿ ತಾನೇ ಗುರುವಾಗಿ ನಮ್ಮನ್ನು ಪಾಠ ಕಲಿಸಿ ಸುಶಿಕ್ಷಿತರನ್ನಾಗಿ ಮಾಡುತ್ತದೆ ಅಂತ ಹೇಳುವ ಅಪೂರ್ವವಾದ ಗೀತೆ ಅವಧೂತ ಗೀತೆ. ನೀರು ನೋಡಿಯೂ ಪಾಠ ಕಲೀಲಿಕ್ಕಿದೆ, ಆಕಾಶ ಪಾಠ ಕಲಿಸ್ಲಿಕ್ಕಿದೆ, ಗಾಳಿಯನ್ನು ನೋಡಿ ಪಾಠ ಕಲೀಲಿಕ್ಕಿದೆ, ಮೀನು ನೋಡಿ ಪಾಠ ಕಲೀಲಿಕ್ಕಿದೆ. ಒಬ್ಬಳು ವೇಶ್ಯೆ, ಅವಳು ಪಾಠ ಹೇಳಿಕೊಡ್ತಾಳೆ. ಹೀಗೆ ಪ್ರಕೃತಿಯ ವ್ಯವಸ್ಥೆ ಏನಿವತ್ತು ನೋಡ್ತಿದ್ದೇವೆ, ಇದನ್ನು ನೀನು ಬದಲು ಮಾಡ್ತೇನೆ ಅನ್ನೋ ಸಾಹಸಕ್ಕಿಂತ ಇಲ್ಲಿರುವ ಗುಣಗಳು ಏನೇನು ಅಂತ ನೀನು ಕಂಡುಕೋ, ಅದು ಹೇಗೆ ನಿನ್ನನ್ನು ಬದಲು ಮಾಡುತ್ತದೆ ನೋಡು. ಇದೇ ಪ್ರಕೃತಿಯಲ್ಲಿ ಇರುವ ವಿಶೇಷತೆ ಅಂತ ಸಂತಿಮೆ ಗುರವೋ ರಾಜನ್ ಬಹವೋ ಬುದ್ಧ್ಯುಪಾಶ್ರಿತಾ ಅಂತ ವ್ಯಾಖ್ಯಾನ ಮಾಡ್ತಾ ಬರ್ತಾರೆ. ಇದು 11ನೇ ಸ್ಕಂಧದಲ್ಲಿ ನಾವು ವಿಸ್ತಾರವಾಗಿ ಚಿಂತನೆ ಮಾಡಲಿಕ್ಕಿದೆ. 12ರಲ್ಲಿ ಬುದ್ಧಾವತಾರ, ವೇದಗಳನ್ನು ಹುಟ್ಟಿದ ಮಗುವೇ ಅಪ್ರಮಾಣ ಅಂತ ಕೂಗ್ತಂತೆ, ಜಗತ್ತೆಲ್ಲೂ ಶೂನ್ಯ ಅಂತ ಹೀಗೊಂದು ಮೋಹಕ ಭಾಷೆಯನ್ನು ಬಳಸಿ ಒಂದು ಗುಂಪಿನ ಜನರು ಅವರನ್ನು ಮಾತ್ರ ಬೇರೆ ದಾರಿಗೆ ಕರೆದುಕೊಂಡು ಹೋಗುವಂತೆ ಮಾಡಿತು. ಇದೊಂದು ಮೋಹಕವಾದ ಅವತಾರ, ಬುದ್ಧ ಅವತಾರ. ಸರ್ವಜ್ಞ ಸರ್ವೇಶ್ವರನಾದ ಶ್ರೀಹರಿ ಕೆಲವರನ್ನು ಮಾತ್ರ ಮೋಹಗೊಳಿಸಬೇಕು ಅಂತ ಮಾಡಿದ, ಎಲ್ಲರನ್ನಲ್ಲ. ಮೋಹ ಯಾವಾಗಲೂ ಒಂದು ಗುಂಪಿಗೆ ಸೇರಿದ ವ್ಯವಸ್ಥೆ. ಅದು ಯಾವಾಗಲೂ ಅಷ್ಟೆ. ಲೋಕದಲ್ಲಿ ಅಜ್ಞಾನ ಎಲ್ರಿಗೂ ಸೇರುವಂಥದ್ದಲ್ಲ, ಅದು ಗುಂಪಿಗೆ ಮೀಸಲು. ಹಾಗಾಗಿ ಮೋಹ ಅದು ಒಂದು ಗುಂಪಿನ ಸಂಪತ್ತು. ಹಾಗಾಗಿ ಅವರಿಗೆ ಸೇರಲೇಬೇಕು. ಈ ಅಜ್ಞಾನ, ಸಂಶಯ, ವಿಪರೀತ ಜ್ಞಾನಗಳು ಅದು ಒಂದು ಗುಂಪಿನ ಸ್ವತ್ತಾಗಿರಬೇಕು. ಆ ಸ್ವತ್ತನ್ನು ಅವರು ನಿಭಾಯಿಸಲೇಬೇಕು. ಹೀಗೂ ಒಂದು ಅದ್ಭುತವಾದ ವ್ಯವಸ್ಥೆ. ಅದನ್ನು ಭಗವಂತ ಜಗತ್ತನ್ನೆಲ್ಲ ಎಣಿಸಲಾಗದಷ್ಟು ಜೀವರಾಶಿಗಳನ್ನು ನಿಭಾಯಿಸ್ತಾ ಇದ್ದಾನೆ. ಅವನು ಆ ಗುಂಪಿಗೆ ತಕ್ಕ ಹಾಗೆ ಬೋಧನೆ ಮಾಡಿದ್ದಂತೆ. ಅದೇ ರೀತಿ ಬುದ್ಧಾವತಾರದ ಮಹಿಮೆ ಆದರೆ ಕಲ್ಕಿ ಅದು ಮುಂದೆ ಮಾಡಲಿಕ್ಕಿದೆ. ಧರ್ಮದ ಸ್ಥಾಪನೆಗಾಗಿ ಅಧರ್ಮ ಹೆಚ್ಚಾದಂತೆ ಭಗವಂತ ಆ ಕಲ್ಕಿಯಾಗಿ ಅವತರಿಸ್ತಾನೆ. ಸಂಧಿಕಾಲದಲ್ಲಿ ಎಲ್ಲ ಅಧರ್ಮ ನಾಶ ಮಾಡ್ತಾನೆ ಅಂತ ಹೀಗೆ ಕಲ್ಕಿ ಅವತಾರದ ಚರಿತ್ರೆ. ಹೀಗೆ 10 ಅವತಾರಗಳು, ಇನ್ನು ಬೇರೆ ಬೇರೆ ಭಗವಂತನ ಅವತಾರ, ಅದೆಲ್ಲ ಭಕ್ತರನ್ನು ಅನುಗ್ರಹಿಸಲಿಕ್ಕೆ ಅಂತ ಮಾಡುವ ಅವತಾರ. ಅಲ್ಲಿ ಬರುವ ಲೀಲೆ ಇವುಗಳನ್ನು ಒಳಗೊಂಡು ಶ್ರೀಮದ್ ಭಾಗವತ ನಮ್ಮ ಮುಂದೆ ನಿಂತಿದೆ. ಅಂಥ ಭಾಗವತದ ಮಹಾವೃಕ್ಷ, ಅದರ ನೆರಳನ್ನು ನಾವು ಆಶ್ರಯಿಸಲೇಬೇಕು. ಸಂಸಾರದ ದುಃಖದ ತಾಪ ಪರಿಹಾರ ಮಾಡಿಕೊಳ್ಬೇಕಾದ್ರೆ ಇದನ್ನು ಪರೀಕ್ಷಿತ ಶುಕಮುನಿಗಳ ಬಾಯಿಯಿಂದ ಶ್ರವಣ ಮಾಡಿ ಆ ಭಾಗವತದ ವೃಕ್ಷದ ನೆರಳಿನಲ್ಲಿ ಎಲ್ಲ ತಾಪಗಳನ್ನು ಕಳೆದುಕೊಂಡ. ನೈಮಿಷಾರಣ್ಯವಾಸಿಗಳಾದ ಶೌನಕರು ಸೂತರ ಮುಖದಿಂದ ಇದೇ ಭಾಗವತದ ನೆರಳಿನ ಆಶ್ರಯ ಪಡೆದು ಅವರೂ ಕೂಡ ಸಂಸಾರದ ತಾಪವನ್ನು ಪರಿಹರಿಸಿಕೊಂಡ್ರು. ನಾವು ನೀವು ಕೂಡ ಇದೇ ಭಾಗವತದ ವೃಕ್ಷವನ್ನು ಆಶ್ರಯಿಸೋಣ, ನೆರಳಿನಲ್ಲಿ ಸಂಸಾರದ ತಾಪಗಳನ್ನು ಕಳೆದುಕೊಳ್ಳೋಣ ಅಂತ ಈ ಅದ್ಭುತವಾದ ಚಿಂತನೆಯಿಂದ ವೇದವ್ಯಾಸರು
ಕಲಿಯುಗದ ಸಜ್ಜನರಿಗಾಗಿಯೇ ಭಾಗವತವನ್ನು ಪ್ರವೃತ್ತಿ ಮಾಡಿದ್ದಾರೆ. ಇಂಥ ಶ್ರೀಮದ್ ಭಾಗವತದ ಪ್ರವಚನ ಸಪ್ತ ಸಪ್ತಾಹ ಅಂತನ್ನುವ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಸಿ ಆನ್ಲೈನ್ ಮೂಲಕ ಎಲ್ರಿಗೂ ಶ್ರವಣ ಮಾಡುವಂತೆ ಮಾಡ್ತಾ ಇದ್ದಾರೆ. ಈ ಭಾಗವತದಲ್ಲಿ ವ್ಯಾಸರು ಕರುಣೆಯ ತಮ್ಮ ರಸವನ್ನು ಮುಡುಪಾಗಿ ಇಟ್ಟಿದ್ದಾರೆ. ಮಡುವಿನಷ್ಟು ಕರುಣೆ ಭಾಗವತವಾಗಿ ಹೊರಹೊಮ್ಮಿದೆ. ಸಾಗರದಷ್ಟೂ ಇದೆ. ಇಲ್ಲಿ ನಾವು ಮುಳುಗಿ ಎದ್ದಷ್ಟು ಈ ಮಡುವು, ಕರುಣೆಯ ಮಡುವು, ಭಗವಂತನ ಕರುಣೆಯ ಮಡುವಿನಲ್ಲಿ ಮುಳುಗಿ ಎದ್ದರೆ ಸಹಜವಾಗಿ ನಮಗೆ ಭಕ್ತಿಯ ಕಮಲ ಅರಳಿಸಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಇಂಥ ಭಾಗವತವನ್ನು ಶ್ರವಣ ಮಾಡಿ ಪ್ರತಿಯೊಬ್ಬರೂ ಕೂಡ ಮತ್ತಷ್ಟು ಭಗವಂತನಲ್ಲಿ ಶ್ರದ್ಧೆಯನ್ನು ಮೂಡಿಸ್ಕೊಳ್ಳುವಂತಾಗಬೇಕು. ಮಾರ್ಕಾಂಡೇಯರ ಚರಿತ್ರೆಯಲ್ಲಿ ಬರ್ತದೆ, ಅದನ್ನು ಶ್ರವಣ ಮಾಡಿದರಂತೂ ಆಯುಷ್ಯ ಅಭಿವೃದ್ಧಿ ಅಂತ ತಿಳಿಸಿದ್ದಾರೆ. ಪ್ರಳಯದಲ್ಲಿದ್ದ ಪರಮಾತ್ಮನ ರೂಪವನ್ನು ಕಂಡವರು ಅಂಥ ಮಾರ್ಕಾಂಡೇಯರು ಅಂತ ಕಥೆ 12ನೇ ಸ್ಕಂಧದಲ್ಲಿ ಕೊನೆಗೊಳಿಸುವಾಗ ಹೇಳ್ತಾರೆ. ಸೂತ ಪುರಾಣಿಕರು ಭಾಗವತವನ್ನು ಮುಕ್ತಾಯ ಮಾಡ್ತಾ ಉಪಚಿತ ನವಶಕ್ತಿಭಿಸ್ವಾತ್ಮನ್ಯುಪರಚಿತ ಸ್ಥಿರಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೇ ಸುರಋಷಭಾಯ ನಮಃ ಸನಾತನಾಯ ಹೀಗೆ ಮುಕ್ತಾಯ ಮಾಡ್ತಾರೆ. ನಮ್ಮೊಳಗಿದ್ದು ಬಿಂಬರೂಪನಾಗಿ ತತ್ವಾಭಿಮಾನಿಗಳನ್ನು ಪ್ರೇರೇಪಿಸಿ ಸದಾಕಾಲ ನಮ್ಮಿಂದ ನಮ್ಮ ಯೋಗ್ಯತೆಗೆ ಅನುಗುಣ ನಮ್ಮ ಹಿಂದಿನ ಕರ್ಮವನ್ನು ಅನುಸರಿಸಿ ಮತ್ತೆ ಮುಂದೆ ಕರ್ಮಗಳನ್ನು ಮಾಡಿಸ್ತಾನಲ್ಲ, ಆ ಭಗವಂತನಿಗೆ ನನ್ನ ನಮನಗಳು ಅಂತಾರೆ. ಅಂಥ ಪರಮಾತ್ಮ ಭಾಗವತವನ್ನು ಕೇಳಿಸುವ ಕಾರ್ಯ ತಾನು ಮಾಡಿಸ್ತಾನೆ. ಅದರಿಂದ ಬರಬೇಕಾದ ಫಲವನ್ನು ಮಾತ್ರ ಜೀವರಿಗೆ ಉಣಿಸ್ತಾನೆ. ಇದು ಭಗವಂತನ ಮಹಿಮೆ ಅಂತ ಭಾವಿಸಬೇಕು. ಶ್ರೀಪಾದರಾಜ ಮಠಾಧೀಶರಿಗೂ ನಮಸ್ಕರಿಸ್ತಾ, ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ, ಧನ್ಯವಾದಗಳನ್ನು ತಿಳಿಸ್ತಾ, ಆನ್ಲೈನ್ ಮೂಲಕ ಶ್ರವಣ ಮಾಡುವ ಎಲ್ಲ ಶ್ರೋತೃಗಳಿಗೂ ಹಾಗೂ ನನಗೂ ಕೂಡ ಭಾಗವತದಿಂದ ಪ್ರತಿಪಾದ್ಯನಾದ ಶ್ರೀ ಗೋಪಾಲಕೃಷ್ಣ, ಅವನ ಅಂತರ್ಯಾಮಿ ವೇದವ್ಯಾಸ, ರಾಮಕೃಷ್ಣ ವೇದವ್ಯಾಸ, ತದಾತ್ಮಕನಾದ ಬಿಂಬರೂಪಿ ಶ್ರೀಹರಿ ಹಾಗೂ ಹಯಗ್ರೀವ ಜಯಂತಿ ಬಹಳ ವಿಶೇಷ. ಹಯಗ್ರೀವ ರೂಪಿ ಪರಮಾತ್ಮನು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ಆನ್ಲೈನಿನ ಮೂಲಕವಾಗಿ ಎಲ್ರಿಗೂ ಇದನ್ನು ಪ್ರಸಾರ ಮಾಡ್ತಾ ಇರುವ ಆನ್ಲೈನಿನ ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಂಡವರಿಗೆಲ್ಲ ಭಗವಂತ ಅನುಗ್ರಹಿಸಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶ್ರೀಪಾದರಾಜ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದಂತಹ ಶ್ರೀ ಕೇಶವನಿಧಿ ತೀರ್ಥ ಶ್ರೀಪಾದಂಗಳವರ ಹಾಗೂ ಅವರ ಕರಕಮಲ ಸಂಜಾತರಾದಂತಹ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರ ಚಾತುರ್ಮಾಸ್ಯ ವ್ರತಾಚರಣೆಯ ಈ ಪರ್ವಕಾಲದಲ್ಲಿ ಅನೇಕ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಶ್ರೀಮಠದಲ್ಲಿ ನಡೀತಾ ಬಂದಿದೆ. ಅದರಲ್ಲಿ ಒಂದಾಗಿ ಭಾಗವತದ ಜ್ಞಾನಯಜ್ಞವನ್ನು ಶ್ರೀಮಠವು ನಡೆಸಿಕೊಂಡು ಬಂದಿದೆ. ಈ ಭಾಗವತದ ಜ್ಞಾನಯಜ್ಞ ಒಂದು ವಿಶಿಷ್ಟವಾದದ್ದು, ವಿನೂತನವಾದದ್ದು. ಅದೇನೆಂದರೆ, ಭಾಗವತವನ್ನು 7 ಬಾರಿ 7 ಬೇರೆ ಬೇರೆ ವಿದ್ವಾಂಸರ ಬಾಯಿಂದ ಭಾಗವತದ ರಸಾಸ್ವಾದವನ್ನು ಮಾಡುವಂತಹ ಸುಯೋಗ. 7 ಬಾರಿ ನಾವು ಭಾಗವತವನ್ನು ಈಗ ಕೇಳಿ ಮುಗಿಸಿದ್ದೇವೆ ಅನ್ನೋದು ಒಂದು ದೊಡ್ಡ ಸಂತೋಷದ, ನೆಮ್ಮದಿಯ ಸಂಗತಿ. 2 ಬಾರಿ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ಹೇಗೆ ನಾವು ರೋಗವನ್ನು ತಡೆಗಟ್ಟಬಹುದು ಅನ್ನುವ ಧೈರ್ಯ ಬರುತ್ತೋ, ಹಾಗೆ 7 ಬಾರಿ ಭಾಗವತವನ್ನು ಕೇಳಿದರೆ ಈ ಭವರೋಗವನ್ನು ತಡೆಗಟ್ಟಬಹುದು ಅನ್ನುವಂಥ ಧೈರ್ಯ ನಮಗೆ ತಂದುಕೊಡುತ್ತೆ. ಅದು ಭಾಗವತದ ಮಹಿಮೆ. ಈ
ಭಾಗವತ ಪ್ರವಚನವನ್ನು ನಾವು 7 ಬಾರಿ ಕೇಳಿರೋದ್ರಿಂದ ನಾವು 7 ವಿಧವಾದಂತಹ ದೋಷಗಳನ್ನು, ಸಮಸ್ಯೆಗಳನ್ನು ಎದುರಿಸಿ ಭಗವಂತನ ಕಡೆಗೆ, ಭಗವಂತನ ದಾಸರಾಗಿ ನಿಂತುಕೊಳ್ಳಿಕ್ಕೆ ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದೆ. ಅಂತಹ ಈ ಭಾಗವತ ಪ್ರವಚನವನ್ನು ಇಂದು 7ನೇ ಸಪ್ತಾಹದ ಈ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದಂತಹ ಶ್ರೀ ಹರಿಯಾಚಾರ್ ವಾಳ್ವೇಕರ್ ಅವರು ಮುಗಿಸಿಕೊಟ್ಟಿದ್ದಾರೆ. ಶ್ರೀ ಹರಿಯಾಚಾರ್ಯರಿಗೆ ಶ್ರೀಮಠದ ಪರವಾಗಿ ನಾವು ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಆಚಾರ್ಯರು ಈ 6ನೇ ಕಂತಿನಲ್ಲಿ ನಮಗೆ ಭಾಗವತದ ಪ್ರಸ್ತುತತೆಯನ್ನು ಎತ್ತಿ ಹಿಡಿದಿದ್ದಾರೆ. ಇಂದಿನ ಕಾಲದಲ್ಲಿಯೂ ಕೂಡ ಭಾಗವತ ಎಷ್ಟು ಮುಖ್ಯವಾಗುತ್ತೆ, ನಾವೆಲ್ಲರೂ ಭಾಗವತವನ್ನು ಹೇಗೆ ಆಸ್ವಾದಿಸಬೇಕು ಅನ್ನೋದನ್ನೆಲ್ಲ ಆಚಾರ್ಯರು ನಮಗೆ ತೋರಿಸಿಕೊಟ್ಟಿದ್ದಾರೆ, ತಿಳಿಸಿಕೊಟ್ಟಿದ್ದಾರೆ. ಅಂತಹ ಶ್ರೀ ಹರಿಯಾಚಾರ್ಯರಿಗೆ ನಾವು ಮತ್ತೆ ಧನ್ಯವಾದಗಳನ್ನು ತಿಳಿಸ್ತಾ, ಹೀಗೆ ಆಚಾರ್ಯರು ಮುಂದೆ ಶ್ರೀಮಠದ ಜೊತೆಗಿದ್ದು ಎಲ್ಲ ಜ್ಞಾನ ಕಾರ್ಯವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ನಾನು ವಿನಮ್ರನಾಗಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಮುಂದೆ ಅವಭೃತ ಸ್ನಾನ. ಆ ಅವಭೃತ ಸ್ನಾನ ರೂಪದಲ್ಲಿ ಇರೋದು ಭಾಗವತ ಪ್ರೋಷ್ಠಪದಿ. ಈಗ ನಾವು 7 ದಿವಸ ಕೇಳಿದ ಭಾಗವತವನ್ನು ಇಮ್ಮಡಿ ಮಾಡಿ 14 ದಿವಸಗಳ ಕಾಲ ಭಾಗವತವನ್ನು ಇನ್ನಷ್ಟು ವಿಸ್ತಾರವಾಗಿ ಕೇಳಲಿಕ್ಕಿದ್ದೇವೆ. ಅಂತಹ ಭಾಗವತ ಪ್ರೋಷ್ಠಪದಿಯನ್ನು ವಿದ್ವಾಂಸರಾದಂತಹ, ಶ್ರೀಮಠಕ್ಕೆ ಬಹಳ ಆಪ್ತರಾದಂತಹ ಕರ್ನೂಲ್ ಶ್ರೀನಿವಾಸಾಚಾರ್ಯರು ನಡೆಸಿಕೊಡ್ತಾ ಇದ್ದಾರೆ. ಆಚಾರ್ಯರು ಭಾಗವತ ಪ್ರೋಷ್ಠಪದಿಯನ್ನು ನಡೆಸಿಕೊಟ್ಟು ನಮಗೆ ಭಾಗವತದಲ್ಲಿ ಮಾಡಬೇಕಾದಂತಹ ಅನುಸಂಧಾನಗಳು ಏನೇನು ಅನ್ನೋದನ್ನು ಆಚಾರ್ಯರು ತಿಳಿಸಿಕೊಡ್ಲಿಕ್ಕಿದ್ದಾರೆ. ಇನ್ನು ಭಾಗವತ ಪ್ರೋಷ್ಠಪದಿಗೆ ನಾವೆಲ್ಲರೂ ಸಾಗೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.